ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದ ಒಂದು ಸ್ಪೆಕ್ಯುಲೇಟಿವ್ ಸ್ಟೋರಿ. ಇಂಟ್ರಡಕ್ಷನ್ನಲ್ಲೇ ಹೇಳಿದೆ ನಾನು. ನಮ್ಮ ವರದಿಗಾರರು ಈ ಸುದ್ದಿಯನ್ನು ಕೊಟ್ಟಾಗ ಸುದ್ದಿ ಮೂಲ ಕೇಳಿದೆ ನಾನು. ಋಷಿ ಮೂಲ, ನದಿ ಮೂಲ, ಸುದ್ದಿ ಮೂಲಗಳನ್ನು ಕೇಳಬಾರ್ದು ಅಂತಾರೆ. ಬಟ್ ನಮಗೊಂದು ಹಕ್ಕಿರುತ್ತೆ ಸಣ್ಣದು. ಏನು ಸುದ್ದಿ? ರಾಹುಲ್ ಗಾಂಧಿಯವರು ಕರ್ನಾಟಕದ ಕೆಲವು ಹಿರಿಯ ಕಾಂಗ್ರೆಸ್ ಮುಖಂಡರುಗಳಿಗೆ ಫೋನ್ ಮಾಡಿದ್ದಾರೆ. ಅವರ ಪೈಕಿ ಕೆಲವರು ಸಚಿವರುಗಳು ಕೂಡ ಇದ್ದರು. ಅವರಿಗೆ ಫೋನ್ ಮಾಡಿ ನಾಯಕತ್ವ ಬದಲಾವಣೆ, ಅಧಿಕಾರ ಹಸ್ತಾಂತರ ಚರ್ಚೆ ನಡೀತಿದೆಯಲ್ಲ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ರಾಜ್ಯದಲ್ಲಿ ಜನ ಏನು ಮಾತಾಡ್ಕೊಳ್ತಾರೆ? ಪಕ್ಷದಲ್ಲಿ ಏನು ಚರ್ಚೆ ಇದೆ? ಯಾರ್ಯಾರ ಕಡೆ ಯಾವ್ಯಾವ ಶಾಸಕರಿದ್ದಾರೆ? ಎಷ್ಟೆಷ್ಟು ಶಾಸಕರಿದ್ದಾರೆ? ಇಂಥ ಸಂದರ್ಭದಲ್ಲಿ ಹೈಕಮಾಂಡ್ ಏನು ನಿರ್ಣಯ ತಗೊಂಡ್ರೆ ಒಳ್ಳೆಯದು ಅಂತೆಲ್ಲ ಕೇಳಿದ್ರಂತೆ. ಅವರು ತಮಗೆ ತಿಳಿದ ಉತ್ತರವನ್ನು ಕೊಟ್ಟಿದ್ದಾರಂತೆ. ಇದು ಸುದ್ದಿ. ನಾನು ಅದೇ ಕೇಳಿದೆ, ಎಲ್ಲಿಂದ ಬಂತು ಸುದ್ದಿ ಅಂತ. ತುಂಬ ಹಿರಿಯ ಕಾಂಗ್ರೆಸ್ ಮುಖಂಡರುಗಳು, ನ್ಯಾಷನಲ್ ಲೀಡರ್ಸ್ಗಳಿರುವಂಥ ವಾಟ್ಸಪ್ ಗ್ರೂಪ್ ಒಂದರಲ್ಲಿ ಇದು ಚರ್ಚೆ ಆಗಿದೆ ಅಂತ ಮಾಹಿತಿ. ಎರಡು ಸಾಧ್ಯತೆಗಳಿದೆ. ಇದು ಯಥಾವತ್ತಾಗಿ ಹಿಂಗೆ ನಡೆದಿರುವ ಸಾಧ್ಯತೆ. ಕಂಪ್ಲೀಟಾಗಿ ತಳ್ಳಿ ಹಾಕಿಬಿಡ್ತೀರಾ? ತಳ್ಳಿ ಹಾಕೋದಕ್ಕಾಗೋದಿಲ್ಲ. ಯಾಕಂದರೆ ಸತೀಶ್ ಜಾರಕಿಹೊಳಿ ಥರದ ನಾಯಕರುಗಳೇ ದಿಲ್ಲಿಗೆ ಹೋಗಿದ್ದು ಎಷ್ಟು ದಿವಸ ಹಿಂಗೆ ಎಳ್ಕೊಂಡು ಹೋಗ್ತೀರಿ, ಆದಷ್ಟು ಬೇಗ ಬಗೆಹರಿಸಿ ಅಂತ ಮಾತಾಡ್ತಿದ್ದಾರೆ. ಹೈಕಮಾಂಡ್ ಮೇಲೆ ದಿನದಿಂದ ದಿನಕ್ಕೆ ಕರ್ನಾಟಕದ ನಾಯಕರುಗಳಿಂದ ಒಂದು ಒತ್ತಡ ಬೀಳ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ಪ್ರೆಷರ್ ಏನವ್ರದ್ದು? ನನಗೆ ಕೊಟ್ಟ ಮಾತೇನಾಯಿತು? ಹೊರಗಡೆ ಮಾಧ್ಯಮಗಳಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ. ನಾವೇನು ಸಿದ್ದರಾಮಯ್ಯನವರು ನಾನು ಕದ್ದು ಮುಚ್ಚಿ ಮಾತಾಡ್ಕೊಂಡಿದ್ದಲ್ಲ, ಉಳಿದವರು ಎದುರಿಗೆ ಮಾತುಕತೆ ಆಗಿದೆ ಅಂತಿದ್ದಾರೆ ಅವರು. ತಾಳ್ಮೆಗೂ ಒಂದು ಮಿತಿ ಇರುತ್ತೆ ಅಂತ ಅವ್ರು ತಮ್ಮ ಮಾತಾಡ್ತಾರೆ. ಹಿಂಗಿದ್ದಾಗ ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಅಂತ ಎಷ್ಟು ದಿವಸ ಕೂತ್ಕೋತಾರೆ ಇನ್ನು? ಆದ್ದರಿಂದ ನಾಯಕರುಗಳಿಗೆ ಪ್ರಶ್ನೆ ಮಾಡಿ ಕೇಳಿರಬಹುದಾ? ಅದು ಒಂದು. ಇನ್ನೊಂದು, ಸಂಸತ್ ಅಧಿವೇಶನ ಈಗಷ್ಟೇ ಮುಗಿದಿದೆ ರೀ. ಅತ್ಯಂತ ಆಕ್ಟಿವ್ ಆಗಿ ರಾಹುಲ್ ಗಾಂಧಿಯವರು ಭಾಗವಹಿಸಿದ ಅಧಿವೇಶನ. ಅದು ಮುಗಿಯಿತು ಅನ್ನೋಷ್ಟರಲ್ಲಿ 5 ಸ್ಟೇಟ್ ಎಲೆಕ್ಷನ್ ಪ್ರಿಪರೇಷನ್ ಶುರುವಾಗಿದ್ದಾವೆ. ಒಂದೊಂದು ರಾಜ್ಯದಲ್ಲಿ ಮೈತ್ರಿಯದು ಒಂದೊಂದು ಕಥೆ ಇದೆ. ಅಲ್ಲಿ ಅಸ್ಸಾಂನಲ್ಲಿ ಮಾಜಿ ರಾಜ್ಯಾಧ್ಯಕ್ಷರೇ ಪಕ್ಷ ಬಿಟ್ಟು ಹೋಗಿ BJPಗೆ ಸೇರ್ಕೊಂಡ್ರು. ಇಲ್ಲಿ ತಮಿಳ್ನಾಡಿನಲ್ಲಿ 25 ಕ್ಷೇತ್ರ ಕೊಡ್ತೀವಿ ಅಂತ DMKದವರು, 40 ಬೇಕು ಅಂತ ಇವರು, 73 ಕೊಡ್ತೀವಿ ನಮ್ಮ ಜೊತೆ ಬರ್ತೀರಾ ಅಂತ TVK ವಿಜಯ್ ಕರೀತಿದ್ದಾರೆ. ಈ ಥರದ್ದಿದೆ. ಅಲ್ಲಿ ಕೇರಳದಲ್ಲಿ ಇನ್ನೇನು ಗೆದ್ದು ನಾವು ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಹುರುಪಿನಲ್ಲಿದ್ದಾರೆ. ಅಫ್ಕೋರ್ಸ್ ಕಾಂಗ್ರೆಸ್ಸಿಗೆ ಭಾಳ ಪಾಸಿಟಿವ್ ಆಗಿದೆ ಕೇರಳ, ನೋ ಡೌಟ್. ಅಧಿಕಾರಕ್ಕೆ ಬಂದೇ ಬಿಡ್ತೀವಿ ಅನ್ನೋ ಹುರುಪಿನಲ್ಲಿ ಅವರಿದ್ದರೆ, ಇವರು ಕಾಂಗ್ರೆಸ್ಸಿನ ಹಿರಿಯ ಮುಖಂಡರು ಹೋಗಿ ಅಲ್ಲಿ ಭಾಷಣ ಮಾಡ್ತಾರೆ, ಇನ್ನೊಮ್ಮೆ ಕಮ್ಯುನಿಸ್ಟ್ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತ. ಪಿಣರಾಯಿ ವಿಜಯನ್, ಮಣಿಶಂಕರ್ ಅಯ್ಯರ್ ಭಾಷಣ, ಪಿಣರಾಯಿ ವಿಜಯನ್ ಮತ್ತೆ CM ಆಗಬೇಕು ಅಂತ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸೆರಗು ಕಡಿದುಕೊಂಡು ಸ್ವತಂತ್ರವಾಗಿ ಸ್ಪರ್ಧೆ ಮಾಡೋದಕ್ಕೆ ಹೊರಟಿದ್ದಾರೆ. ಇವೆಲ್ಲ ಕೆರ್ಕಳಕ್ಕೆ ಪುರುಸೊತ್ತಿಲ್ಲದೆ ಇರುವಂಥ ಚರ್ಚೆಗಳಿವು. ಅದರ ಮಧ್ಯದಲ್ಲಿ ಕರ್ನಾಟಕದ ವಿಷಯದಲ್ಲಿ ಮಿನಿಸ್ಟರ್ಗಳಿಗೆ ಫೋನ್ ತಗೊಳ್ಳಿ, ಹಿರಿಯ ಆ ನಾಯಕರಿಗೆ ಹಂಗೆ ಮಾಡೋದಕ್ಕೆ ಸಾಧ್ಯನಾ? ಇರೋದು ಅದೊಂದು ಡೌಟ್. ಒಂದು ವೇಳೆ ಈ ಸುದ್ದಿ ನಿಜಾನೇ ಅನ್ನುವುದಾದರೆ ಕರ್ನಾಟಕದ ವಿಷಯದಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವುದಕ್ಕೆ ನಿರ್ಧಾರ ಆದಂಗೆ ಕಾಣಿಸ್ತಾ ಇದೆ. ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಬಂದ ನಂತರ ಅವರ ವಲಯದಲ್ಲಿ ಒಂದು ಚರ್ಚೆ ಶುರುವಾಯಿತು. ಫೆಬ್ರವರಿ ಅಂತ್ಯ ಅಥವಾ ಮಾರ್ಚ್ ಮಧ್ಯದ ಒಳಗೆ, ಅಂದರೆ ಯು ಕ್ಯಾನ್ ಸೇ ದ ಗ್ಯಾಪ್ ಆಫ್ ಅರೌಂಡ್ 15 ಡೇಸ್. ಈ 15 ದಿನದಲ್ಲಿ ಒಂದು ಸಲ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವ್ರನ್ನ ಇಬ್ಬರನ್ನೂ ದೆಹಲಿಗೆ ಕರೆಸ್ಕೊಳ್ತಾರೆ ಅಂತ. ಆವಾಗ ಒಂದಕ್ಕೊಂದು ಡಾಟ್ಸ್ ಕನೆಕ್ಟ್ ಮಾಡಿದ್ರೆ ಇದ್ರೂ ಇರಬಹುದೇನೋ ಅನ್ಸುತ್ತಪ್ಪ. ಸತೀಶ್ ಜಾರಕಿಹೊಳಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿಯಾಗಿ ಬಂದು ಏನು ಹೇಳಿದ್ರು? ವಿ ಹ್ಯಾವ್ ಫೈನಲಿ ಕಮ್ ಟು ಅ ಕನ್ಕ್ಲೂಷನ್ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಅವ್ರಿಗೆ ಹೇಳಿದ್ರಂತೆ. ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ಅಂದ್ರೆ ಅವರು ಫಸ್ಟ್ ಟೈಮ್ ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹಿಂಗೆ ಹೇಳಿದ್ರು ಅಂತ. ಆದ್ದರಿಂದ ಸಾಧ್ಯತೆಗಳು ಹಿಂಗೂ ಇದೆ. ಎರಡೂ ಸಾಧ್ಯತೆಗಳನ್ನು, ನಡೆದಿದೆ ಎನ್ನಲಾದ ಬೆಳವಣಿಗೆಗಳನ್ನು, ಎರಡೂ ಸಾಧ್ಯತೆಗಳನ್ನು ನಿಮ್ಮೆದುರಿಗಿಟ್ಟಿದ್ದೀನಿ. 2 ಸಾಧ್ಯತೆಗಳ ಪೈಕಿ ಯಾವುದು ಹೆಚ್ಚು ಕರೆಕ್ಟ್ ಅನಿಸುತ್ತೋ ಅದನ್ನು ತಗೊಳ್ಳಿ. 2 ಸಾಧ್ಯತೆಗಳ ಪೈಕಿ ಅನೇಕ ಪ್ರಶ್ನೆಗಳನ್ನು ಕೇಳಿದ್ರಂತೆ. ಎಲ್ಲವೂ ಕೂಡ ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಿಸಿದ್ದೇ. ಈ ಮಧ್ಯದಲ್ಲಿ MLCಗಳು ಬರೆದಿರೋ ಪತ್ರ ಒಂದು ಬಿಡುಗಡೆ ಆಯಿತು. ಈಗ ಬರೆದಿದ್ದಲ್ಲ ಇದು, MLAಗಳ ಪತ್ರ ಬರೆದಿದ್ರಲ್ಲ. ಫಸ್ಟ್ ಟೈಮು ಕಾಂಗ್ರೆಸ್ ಪಕ್ಷದಿಂದ ಫಸ್ಟ್ ಟೈಮ್ MLAಗಳಾಗಿರೋರು 38 ಜನ, ಅವರ ಪೈಕಿ 31 ಜನ ಸೈನ್ ಹಾಕಿರೋ ಪತ್ರ ಒಂದು ರಿಲೀಸ್ ಆಯಿತು.
ಇದು ಬೆಳಗಾವಿ ಅಧಿವೇಶನ ಟೈಮ್ನಲ್ಲೇ ಬರೆದಿದ್ದು ಪತ್ರ ಆಗಿತ್ತು. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ, ರಾಹುಲ್ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆ ಸಿ ವೇಣುಗೋಪಾಲು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ರು ಅವರು. MLCಗಳ ಪತ್ರ ಈಗ MLAಗಳ ಪತ್ರಕ್ಕೆ ಹೋಲಿಸಿದ್ರೆ MLCಗಳ ಪತ್ರ ಹೆಚ್ಚು ಖಾರವಾಗಿದೆ. ಯಾಕೆ ತಮ್ಮನ್ನು ಮಂತ್ರಿ ಮಾಡಬೇಕು ಅಂದರೆ ಇವರು ಹೇಳ್ತಾ ಇರೋದು ನಮ್ಮಗಳ ಪೈಕಿ ಯಾರನ್ನಾರು 5 ಜನರನ್ನು ಮಿನಿಸ್ಟರ್ ಮಾಡಿ ಅಂತ. ಯಾಕೆ ಮಾಡಬೇಕು ಅಂತ ಹೆಚ್ಚು ಅಸರ್ಟಿವ್ ಆಗಿ ಕೇಳಿದ್ದಾರೆ ಇವರು MLCಗಳು. ಇವ್ರು ಹೇಳೋದು MLCಗಳು ಅಂದರೆ ನಮಗೇನು ರಾಜಕೀಯ ಮಹತ್ವಾಕಾಂಕ್ಷೆಗಳೇ ಇರೋದಿಲ್ಲ ಅನ್ಕೊಂಬಿಟ್ಟಿದ್ದೀರಿ ನೀವು. 10-15 ವಿಧಾನಸಭಾ ಕ್ಷೇತ್ರಗಳಿಗೆ ಒಬ್ಬ MLC ಇರ್ತಾರೆ. ಜನಸಾಮಾನ್ಯರ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ಪ್ರತಿನಿತ್ಯ ಸಂಪರ್ಕದಲ್ಲಿ MLCಗಳಿರ್ತಾರೆ. ಪಕ್ಷದ ನಿಲುವುಗಳನ್ನು ಹೆಚ್ಚು ಎಫೆಕ್ಟಿವ್ ಆಗಿ ಡಿಫೆಂಡ್ ಮಾಡಿಕೊಳ್ಳಬೇಕು ಅಂದರೆ ನಮಗೂ ಅಧಿಕಾರ ಬೇಕು. ಈ ಹಿಂದೆ ಎಲ್ಲ ಹೆಚ್ಚು ಜನ MLCಗಳ ಕ್ಯಾಬಿನೆಟ್ನಲ್ಲಿ ಇರ್ತಿದ್ರು. ಈಗ ಪರಿಪಾಠ ತಪ್ಪು ಹೋಗಿದೆ. ಈ ಸಲ ರೀಶಫಲ್ನಲ್ಲಿ ಕನಿಷ್ಠ 5 ಜನರನ್ನು, ನಮ್ಮಗಳ ಪೈಕಿ ಕನಿಷ್ಠ 5 ಜನರನ್ನು ಮಿನಿಸ್ಟರ್ ಮಾಡಿ ಅಂತ ಪತ್ರ ಬರೆದು 21 ಜನ ಸೈನ್ ಹಾಕಿದ್ದಾರೆ ಅದಕ್ಕೆ. MLC ಪುಟ್ಟಣ್ಣ ಅವರು ಹೇಳಿದ್ರು, ಹೌದು ರೀ ಕೊಟ್ಟಿದ್ದೀವಿ. 9-10 ಜನ MLCಗಳು ಹೋಗಿ ನಾವು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಭೇಟಿನೂ ಆಗಿದ್ದೀವಿ ಅಂದರು. ಸಿದ್ದರಾಮಯ್ಯನವರು ಮಿನಿಸ್ಟರ್ ಆಗಬೇಕು ಅಂತ ಕೇಳಿದ್ರಲ್ಲಿ ಏನು ತಪ್ಪಲ್ಲ. ಇವರು MLAಗಳ ವಿಷಯದಲ್ಲಿ ಹೇಳಿದ್ದು, ಫಸ್ಟ್ ಟೈಮ್ MLAಗಳಾದವ್ರನ್ನ ಕ್ಯಾಬಿನೆಟ್ಟಿಗೆ ತಗೋಬಾರ್ದು ಅಂತ ನಾವು ನಿರ್ಧಾರ ತಗೊಂಡಿದ್ದೀವಿ ಅಂದರು. ಕೇಳಿಸ್ಕೊಳ್ಳಿ ಒಮ್ಮೆ. ವಿಧಾನ ಪರಿಷತ್ತಿಗೆ ಪ್ರಾತಿನಿಧ್ಯ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಕನಿಷ್ಠ ಒಂದು 5 ಜನಕ್ಕಾದರೂ ಕೂಡ ಮಾಡಿ. ಹಿಂದೆ ಎಲ್ಲ ಕೊಡ್ತಾಯಿದ್ರು. ಆದರೆ ಹೌಸಲ್ಲಿ ಸರ್ಕಾರದ ಪರವಾಗಿ ಮಾತಾಡೋದಕ್ಕೆ, ಸರ್ಕಾರದ ಪರವಾಗಿ ಸಮರ್ಸ್ಕೊಳ್ಳಿಕ್ಕೆ ಒಂದು ಅಧಿಕಾರ ಅನ್ನೋದು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಿಗೂ ಬೇಕು. ಆ ದೃಷ್ಟಿಯಿಂದ ನಾವು ವಿಧಾನ ಪರಿಷತ್ ಸದಸ್ಯರು ಕೂಡ ಮಿನಿಮಮ್ 5 ಜನಕ್ಕೆ ನಾವು ಮಂತ್ರಿ ಮಾಡಿ ಅಂತ ಕೇಳಿದ್ದೀವಿ. 10 ಜನ ಹೋಗಿದ್ವಿ, ನಾವು ಭೇಟಿ ಮಾಡಿ ಬಂದಿದ್ದೀವಿ. ಹೈಕಮಾಂಡ್ ಬಿಟ್ಟಿದ್ದು ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಈಗ ಜೂನಿಯರ್ಸು ಕೂಡ ಬೆಳಿಬೇಕು ಅಂತಾರಲ್ಲ, ಹಂಗೆ ಅವರು ಕೂಡ ಪ್ರಾತಿನಿಧ್ಯನ ಕೇಳ್ತಾರೆ. ಯಾಕೆಂದರೆ ಅವರೇನೆ ಮುಂದೆ 2 ಸಲ ಗೆಲ್ಲುವಂಥವ್ರು, 3 ಸಲ ಗೆಲ್ಲುವಂಥವ್ರು, ಮುಂದೆ ನಾಯಕರಾಗುವಂಥವ್ರು, ಅವರೆಲ್ಲರೂ ಕೂಡ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಬೇಕಾಗ್ತದೆ. ನಥಿಂಗ್ ರಾಂಗ್ ಇನ್ ದಟ್. ಈಗ ಮಂತ್ರಿಗಳಾಗಬೇಕು ಅನ್ನೋದ್ರಲ್ಲಿ ತಪ್ಪೇನಿಲ್ಲ. ಬಟ್ ನಾವು ಒಂದು ನಿರ್ಣಯ ತಗೊಂಡಿದ್ದೀವಿ, ಮೊದಲನೇ ಸಾರಿ ಶಾಸಕರಾದವರಿಗೆ ಮಂತ್ರಿ ಸ್ಥಾನ ಕೊಡಬಾರ್ದು ಅಂತಕ್ಕಂಥ ನಿಲುವನ್ನು ತಗೊಂಡಿದ್ದೀವಿ. ಬಟ್ ಅವರು ಕೇಳ್ತಾ ಇರ್ತಕ್ಕಂಥದ್ರಲ್ಲಿ ತಪ್ಪೇನಿಲ್ಲ. DKಶಿ ಅವರ ಫಾಲೋವರ್ಸ್ ಸ್ವಲ್ಪ ಹೈಕಮಾಂಡ್ ಅನ್ನೆಲ್ಲ ತಲುಪ್ತಾರೆ, ಹೋಗ್ತಾರೆ, ಒಂದು ಟೀಮ್ ಕಟ್ಕೊಂಡು ಮಂಡ್ಯದಿಂದ ಸುದ್ದಿ ಬರ್ತಾ ಇತ್ತು ಸರ್, ತಮ್ಮ ಗಮನಕ್ಕೆ? ನಾನು ರಾಜಕೀಯ ಮಾತಾಡಲ್ಲ. ವಾಟ್ ಎವರ್ ದ ಹೈಕಮಾಂಡ್ ಸೇಸ್ ವಿಲ್ ಗೋ ಬೈ ಇಟ್. ಇವತ್ತು ಕುಸುಮ ಸಂಜೀವಿನಿ ಕಾರ್ಯಕ್ರಮ ಇತ್ತು. ಅದರಲ್ಲಿ DK ಶಿವಕುಮಾರ್ ಅವರು ಮಾತಾಡ್ತಾ ಇದ್ರು. ಉತ್ತಮ ಮಾತುಗಾರರು ಕೆಲವು ಸಲ ಆ್ಯಕ್ಚುಯಲ್ ಸಬ್ಜೆಕ್ಟಿನ ಡಿವಿಯೇಟ್ ಆಗಿ ಅದು ಇದು ಸ್ವಲ್ಪ ಲೈಟರ್ ನೋಟ್ನಲ್ಲಿ ಮಾತಾಡಬೇಕು. ಅದು ಉತ್ತಮ ಭಾಷಣಕಾರರ ಲಕ್ಷಣ. ಅದು DK ಶಿವಕುಮಾರ್ ಅವರು ಅದೇ ರೀತಿಯಲ್ಲಿ ಸ್ವಲ್ಪ ಜಿಮ್ನಲ್ಲಿ ವರ್ಕೌಟ್ ಜಾಸ್ತಿ ಆಗಿದೆ, ನಿದ್ದೆ ಬಂದಂಗೆ ಆಗ್ತಿದೆ ಅಂದರು. ಜಿಮ್ನಲ್ಲಿ ವರ್ಕೌಟ್ ಜಾಸ್ತಿ ಆಗಿದೆ, ನಿದ್ದೆ ಬಂದಂಗೆ ಆಗಿದೆ, ನಿಮಗೂ ನಿದ್ದೆ ಬರ್ತಿದೆಯಾ ಅಂದರು. ಅದಕ್ಕೆ ಎದುರಿಗೆ ಕೂತಂಥ ಸಭಿಕರಲ್ಲಿನ ಒಬ್ಬ ವ್ಯಕ್ತಿ CM ಆಗೋ ತನಕ ನಿದ್ದೆ ಮಾಡೋಂಗಿಲ್ಲ ಅಂತಂದರು. ನಾವು ನಿದ್ದೆ ಮಾಡೋಂಗಿಲ್ಲ ಅಂತ ಆ ವ್ಯಕ್ತಿಯ ಅಭಿಪ್ರಾಯ ಆಗಿತ್ತು, ನೀವು ನಿದ್ದೆ ಮಾಡೋಂಗಿಲ್ಲ ಅಂತ ವ್ಯಕ್ತಿಯ ಅಭಿಪ್ರಾಯ ಆಗಿತ್ತು. DK ಶಿವಕುಮಾರ್ ಅವರು ಕೇಳಿಯೂ ಕೇಳದವರಂತೆ ತಮ್ಮ ಭಾಷಣ ಮುಂದುವರಿಸೋ ಪ್ರಯತ್ನ ಮಾಡಿದ್ರು. ಆದರೆ ಹಿಂದಿದ್ದ ಇನ್ನೊಬ್ಬ ವ್ಯಕ್ತಿ ಕೇಳ ಹಂಗೆ ಹೇಳ್ರಿ ಅಂದಿದ್ದಕ್ಕೆ ಈ ಮನುಷ್ಯ ಮತ್ತೊಮ್ಮೆ ಹೇಳ್ತಾರೆ, CM ಆಗೋ ತನಕ ನಿದ್ದೆ ಮಾಡೋಂಗಿಲ್ಲ ಅಂತ. ಆಯಿತು ಕೂತ್ಕೊಳ್ರಿ ಅಂಥೇಳಿ, ಆಯಿತು ಕೂತ್ಕೊಳ್ರು ಅಂಥೇಳಿ DK ಶಿವಕುಮಾರ್ ಅವರು ಭಾಷಣ ಮುಂದುವರಿಸಿದ್ರು. ಕೇಳಿಸ್ಕೊಳ್ಳಿ ಒಮ್ಮೆ. ಸ್ವಲ್ಪ ಜಿಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಅದಕ್ಕೆ ನನಗೂ ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆಯ್ತು ಕೂತ್ಕೊಳ್ಬ. ಸ್ವಲ್ಪ ಜಿಮ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ರೆ ಗೊತ್ತಾಯ್ತು, ಅದಕ್ಕೆ ನನಗೂ ಗೊತ್ತಾಯ್ತು, ನಿಮ್ಗೆ ಗೊತ್ತಾಯ್ತು ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆಯ್ತು ಕೂತ್ಕೊಳ್ಬ. ಆ್ಯಕ್ಚುಲಿ ಈ ಕಾರ್ಯಕ್ರಮದಲ್ಲಿನ ಭಾಷಣದ ಬಗ್ಗೆ ಇದೊಂದು ಸಣ್ಣ ಸುದ್ದಿ, ಸೈಡ್ಲೈನ್ ಸುದ್ದಿ ಅಷ್ಟೇ. ಇಂಪಾರ್ಟೆಂಟ್ ಸುದ್ದಿ, DK ಶಿವಕುಮಾರ್ ಅವರು ಇದೇ ಕಾರ್ಯಕ್ರಮದಲ್ಲಿ, ಇದೇ ಕುಸುಮ ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದಲ್ಲಿ ಗ್ಯಾರಂಟಿಯ ಬರ್ಡನನ್ನು ಪ್ರಸ್ತಾಪಿಸಿದರು. ಗ್ಯಾರಂಟಿಯ ಬರ್ಡನ್ನು ಪ್ರಸ್ತಾಪಿಸಿದ್ರು ಅವರು.
ಗ್ಯಾರಂಟಿ ಯೋಜನೆಗಳು ಈಗ ಇರುವ ಸ್ವರೂಪದಲ್ಲಿಯೇ ಮುಂದುವರಿಯೋದಿಲ್ವಾ? ಸತೀಶ್ ಜಾರಕಿಹೊಳಿ ಅವರು ಫಲಾನುಭವಿಗಳ ಪಟ್ಟಿ ಪರಿಷ್ಕರಣೆ ಆಗಬೇಕು ಅಂತ ಹೇಳಿದ್ದಾರೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಇವತ್ತು ಗ್ಯಾರಂಟಿ ಬರ್ಡನ್ ಜಾಸ್ತಿ ಆಗಿದೆ, ಆದರೂ ಯಾಕೆ ಕೊಡ್ತಾ ಇದ್ದೀವಿ ಅಂತ ಕಾರಣ ಹೇಳಿದ್ರು. ಇನ್ನೊಂದು ಕಡೆ ಗಿವ್ ಇಟ್ ಅಪ್ ಪಾಲಿಸಿನ ಸಿದ್ದರಾಮಯ್ಯನವ್ರು ತರ್ತಾರೆ ಅಂತ ಒಂದು ಸುದ್ದಿ ಇದೆ. ಈ ಗ್ಯಾರಂಟಿ ಬರ್ಡನ್ ಬಗ್ಗೆ ಏನು ಹೇಳಿದ್ರು ಉಪಮುಖ್ಯಮಂತ್ರಿಗಳು? ಒಂದ್ಸಲ ಅದನ್ನು ಕೇಳಿಸ್ಕೊಳ್ಳಿ. ಯಾಕೆ ಬರ್ಡನ್ ಆಗಿದೆ ಅಂತಾರೆ ಅವರು. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಸರ್ಕಾರಕ್ಕೆ ಬರ್ಡನ್ ಆಗ್ತಾ ಇರ್ಬೋದು. ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗಬಾರ್ದು. ನಿಮ್ಗೆ ಜೋಗದ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ ಕೊಡೋನು 100 ರೂಪಾಯಿ ಕೊಡೋಕೆ ಮುಂದಕ್ಕೆ ಬರ್ತಾರೆ. ಹಂಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತಹ ಶಕ್ತಿ ಕೊಡಬೇಕು ಅಂತ ಇಂಥ ದೊಡ್ಡ ತೀರ್ಮಾನವನ್ನು ನಮ್ಮ ಸರ್ಕಾರ ಮಾಡಿದೆ. ಗ್ಯಾರಂಟಿ ಬಿಟ್ಟರೆ ಜನ ಬಡಗಿ ತೊಗೊಂಡು ಹೊಡಿತಾರೆ, ನಮಗಲ್ಲ ಕಾಂಗ್ರೆಸ್ನವರಿಗೆ. ರಾಜ್ಯದ ಜನ ಏನು ಗ್ಯಾರಂಟಿ ಕೇಳಿರಲಿಲ್ಲ, ಅಧಿಕಾರಕ್ಕೆ ಬರಬೇಕು ಅಂತಕ್ಕಂಥ ಹಪಾಪಿ ಇವ್ರಿಗೇನಿತ್ತು. ನಕ್ಷತ್ರವನ್ನು ಬೇಕಾದ್ರೂ ಕಿತ್ಕೊಂಡು ಕೊಡ್ತೇವೆ ಅಂತೇಳಿ ಈ ರೀತಿ ಅನೇಕ ಭರವಸೆಗಳನ್ನು ಕೊಟ್ಟಿದ್ದಾರೆ. ಗ್ಯಾರಂಟಿಗಳು ಅವ್ರು ಭರವಸೆ ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ಕೊಡಲೇಬೇಕಾಗ್ತದೆ. ಆದರೆ ಗ್ಯಾರಂಟಿಗಳು ಕೂಡ ಸರಿಯಾಗಿ ಪೂರೈಸ್ತಾ ಇಲ್ಲ, ಜನರಿಗೆ ತಲುಪ್ತಾ ಇಲ್ಲ. ಮತ್ತೊಂದು ಕಡೆ ರಾಜ್ಯದಲ್ಲಿ ಅರಾಜಕತೆ ಸೃಷ್ಟಿ ಆಗ್ತಾ ಇದೆ. ಬರ್ಡನ್ ಅಂತಂದರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ. ಅದು ಬರ್ಡನ್ ಅಂತ ಹೇಳಿರಬೇಕು ಈ ದಿನದಲ್ಲಿ. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳಿಗೆ 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ. ಗ್ಯಾರಂಟಿ ಯೋಜನೆ 10 ಕೆಜಿ ಅಕ್ಕಿ ಬೇಕೋ ಬೇಡೋ ಅಂತಿದ್ರಲ್ಲ, ಈಗ ಮೋದಿ ಅವ್ರದ್ದು 5 ಕೆಜಿ ಉಳಿದಿರೋದು ನಿಮ್ಮದೆಲ್ಲಿ? ಈಗ ಬರ್ಡನ್ ಅಂತ ಹೇಳಿ ನೀವು. ಆಮೇಲೆ ವಿದ್ಯುತ್ 200 ಯೂನಿಟ್ ಫ್ರೀ ಅಂದರೆ ಆಮೇಲೆ ಏನೆಲ್ಲ ಆಟ ಪಾಠ ಮಾಟ ಎಲ್ಲ ಮಾಡಿದ್ರಿ. ಅದರಲ್ಲಿ ಈಗ 500, 400, 600 ಬರ್ತಿದ್ದದ್ದು ಬಿಲ್ಲೆಲ್ಲ 2,500 ಬರೋಕ್ಕೆ ಶುರುವಾಗಿದೆ. 2,500-3,000 ಬರ್ತಾಯಿದೆ. ಹೊಸ ಮೀಟ್ರ್ಗಳು ಬೇರೆ ಹಾಕಿ ಅದ್ರ ಮೇಲೆ ಹಾಕಿದ್ರಿ. ನಿಮ್ಗೆ ಎಲ್ಲಿ ಲಾಸ್ ಆಗಿದೆ ಅಂತ ನಾನು ಕೇಳೋದು. ಆಮೇಲೆ 2,000 ರೂಪಾಯಿ ಕೊಡೋದು ಗೃಹಲಕ್ಷ್ಮಿ. ಪಾಪ ಆ ಲಕ್ಷ್ಮಿಯವ್ರು ಕಾದು ಸಾಕಾಗೋಗಿದೆ. ಬಡ್ಜೆಟ್ನಲ್ಲಿ ಹೇಳಿದರೆ 52,000 ಕೋಟಿ ದಲಿತರಿಗೆ. ಆ 52,000 ಕೋಟಿಯಲ್ಲಿ ಪಾಲಿಲ್ವಾ? ಅದರಲ್ಲಿ ಏನು ಮಾಡಿದ್ರಿ ನೀವು? ದಲಿತರಿಗಾಗಿ ಅಂತೇಳಿ SCP TSPಯಲ್ಲಿ ಈ 3 ವರ್ಷದಲ್ಲಿ 39,000 ಕೋಟಿ ನುಂಗ್ಬಿಟ್ಟಿದ್ದೀರಿ, ತೊಗೊಂಡಿದ್ದೀರಿ. ಅದು ನೀವು ವಂಚನೆ ಮಾಡಿದ್ದೀರಿ. 52,000 ಕೋಟಿ ನೀವು ಎಲ್ಲ ಜನಾಂಗಕ್ಕೂ ಎತ್ತಿದ ಮೇಲೆ ಅಲ್ಲಿ ದಲಿತರ ಪಾಲು ಇರಬೇಕಲ್ಲ, ಅದು ಎಲ್ಲೂ ಹೋಯ್ತು ಈಗ? ಅದು ಯಾರ ಮನೆಗೆ ಹೋಯ್ತು? 2,84,00,000 ಹುದ್ದೆಗಳು ಖಾಲಿ ಇದೆ. ಅವೆಲ್ಲ ನೀವು ಗಿವ್ ಇಟ್ ಅಪ್ ಪಾಲಿಸಿ ಬಗ್ಗೆ ಹೇಳಬೇಕಾಗಿತ್ತು. ಆಮೇಲೆ ಈ BJP ನಾಯಕರ ಹೇಳಿಕೆಗಳು ಬರಬೇಕಾಗಿತ್ತು. ಐ ಆಮ್ ಸಾರಿ, ಇದೇನಿದು ಏನು ಬರ್ಡನ್ ಮಧ್ಯೆಯೂ ನಿಮಗೆ ಧೈರ್ಯ ಇರಲಿ ಅಂತ ಕೊಡ್ತಿದ್ದೀವಿ ಅಂದಿದ್ದಕ್ಕೆ ಹೀಗೆಲ್ಲ ರಿಯಾಕ್ಟ್ ಮಾಡ್ತಾರೆ ಅಂತ ಅನ್ಕೋಬೇಡಿ. ತುಂಬ ವಿಷಯಗಳ ಚರ್ಚೆ ಅದು ಗ್ಯಾರಂಟಿ ವಿಷಯದಲ್ಲಿ. ಈ ಸಲ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ರಾಜ್ಯದ ಜನತೆಗೆ ಒಂದು ಮನವಿ ಮಾಡಿಕೊಳ್ತಾರೆ ಅಂತ ಒಂದು ಸುದ್ದಿ ಇದೆ. ಏನಂತ ಮನವಿ? ಯಾರು ಆರ್ಥಿಕವಾಗಿ ಸ್ಥಿತಿವಂತರಿದ್ದೀರೋ, ಯಾರಿಗೆ ನಾವು ತಿಂಗಳಿಗೆ ಕೊಡ್ತಾ ಇರೋ 2,000 ರೂಪಾಯಿ ದುಡ್ಡು, ಉಚಿತ ವಿದ್ಯುತ್ತು, ಫ್ರೀ ಬಸ್ಸು, ಇವೆಲ್ಲ ನಮಗೆ ತುಂಬ ಸಣ್ಣದ್ರಿ, ನಾವೆಲ್ಲ ದೇವ್ರು ಚೆನ್ನಾಗಿಟ್ಟಿದ್ದಾನೆ ಅನ್ನುವ ರೀತಿಯಲ್ಲಿ ನೀವಿದ್ದೀರೋ, ನೀವು ಸ್ವಂತವಾಗಿ ಹೇಳಿ, ಸ್ವಯಂ ಪ್ರೇರಿತವಾಗಿ ಹೇಳಿ ನಮಗೆ ಬೇಡ ಇದು ಅಂತ ಹೇಳಿ. ಆ ದುಡ್ಡು ಸರ್ಕಾರದ ಹತ್ರ ಉಳಿಯುತ್ತೆ, ಅದರಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಮನವಿ ಮಾಡಿಕೊಳ್ತಾರೆ ಅಂತ ಒಂದು ಚರ್ಚೆ ಆಗ್ತಾ ಇದೆ. ಗಿವ್ ಇಟ್ ಅಪ್ 2014ರಲ್ಲಿ ಪ್ರಧಾನಿಯಾದ ನರೇಂದ್ರ ಮೋದಿಯವರು 2015ರಲ್ಲಿ ಇದೇ ಮನವಿಯನ್ನು ದೇಶಕ್ಕೆ ಮಾಡಿಕೊಂಡ್ರು. ಗ್ಯಾಸ್ ಸಬ್ಸಿಡಿ ವಿಷಯದಲ್ಲಿ ಯಾರಿಗೆ ಕೇಂದ್ರ ಸರ್ಕಾರ ಕೊಡುವ ಸಬ್ಸಿಡಿ ದುಡ್ಡು ಇಲ್ಲದೇನೂ, ಅಂದರೆ ಮೈನಸ್ ಸಬ್ಸಿಡಿ ಏನು ಒರಿಜಿನಲ್ ಪ್ರೈಸ್ ಆಗುತ್ತಲ್ಲ LPG ಸಿಲಿಂಡರ್ದು, ಅಷ್ಟು ದುಡ್ಡು ಕೊಟ್ಟು ತಗೊಳ್ಳೋ ಕ್ಷಮತೆ ಇದೆ ನಮಗೆ ಅಂತ ಯಾರ್ಯಾರಿಗೆ ಅನಿಸುತ್ತಲ್ಲ, ಅವ್ರು ನಮಗೆ ಬೇಡ ಅಂತ ಗಿವ್ ಇಟ್ ಅಪ್ ಮಾಡಿಬಿಡಿ, ಆ ದುಡ್ಡಿನಲ್ಲಿ ನಾವು ಅಭಿವೃದ್ಧಿ ಕೆಲಸ ಮಾಡ್ತೀವಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಮನವಿ ಮಾಡಿಕೊಂಡ್ರು. 1 ಕೋಟಿ ಜನ ನಮಗೆ ಗ್ಯಾಸ್ ಸಬ್ಸಿಡಿ ಬೇಡ ಅಂತ ಬಿಟ್ಟುಕೊಟ್ರು. ಅದೇ ಮಾದರಿಯ ಮನವಿ 1 ವರ್ಷದಲ್ಲಿ 1 ಕೋಟಿ ಜನ ಬಿಟ್ಬಿಟ್ರು. ಈಗ ಇನ್ನೂ ಜಾಸ್ತಿ ಆಗಿರ್ಬೋದು ಅದು. ಅದೇ ಮಾದರಿ ಮನವಿಯನ್ನು ಸಿದ್ದರಾಮಯ್ಯನವರು ಮಾಡಿಕೊಳ್ತಾರೆ ಅಂತ ರಾಜ್ಯದ ಜನರಿಗೆ. ಒಂದು 20% ಜನ ಇದನ್ನು ಗ್ಯಾರಂಟಿಗಳನ್ನು ಬಿಡಬಹುದು ಅನ್ನೋದು ಒಂದು ಲೆಕ್ಕಾಚಾರ ಇದೆಯಂತೆ. 120 ಜನ ಬಿಟ್ಟರೆ 1 ವರ್ಷಕ್ಕೆ ಎಷ್ಟು ಉಳಿಯುತ್ತೆ ರೀ ಸರ್ಕಾರಕ್ಕೆ?
ರೌಂಡ್ ಫಿಗರ್ನಲ್ಲಿ ಮಾತಾಡಬೇಕು ಅಂದರೆ ಒಂದು 60,000 ಕೋಟಿ ಖರ್ಚಿದೆ. ಈಗ 20% ಅಂದರೆ ಎಷ್ಟಾಯಿತು? 12,000 ಕೋಟಿ ಆಯಿತು. 100ಕ್ಕೆ 20 ಜನ ನಮಗೆ ಗ್ಯಾರಂಟಿ ಯೋಜನೆಗಳು ಬೇಡ ಅಂದರೆ 12,000 ಕೋಟಿ ಉಳಿತಾಯ ಆಗುತ್ತೆ. ಆ 12,000 ಕೋಟಿ ಬೇರೆ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಾಕ್ಬೋದು ಅಂತ ಲೆಕ್ಕಾಚಾರ ಕರೆಕ್ಟಾಗಿದೆ. ಆದರೆ ನಾವು ಬಿಟ್ಟು ಕೊಡ್ತೀವಿ ಅನ್ನುವಾಗ ಜನರಿಗೆ ನಾವು ಬಿಟ್ಟು ಕೊಟ್ಟ ದುಡ್ಡು ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ಅನ್ನೋ ನಂಬಿಕೆ ಇರಬೇಕು. ಸರಿಯಾದ ರೀತಿಯಲ್ಲಿ ಬಳಕೆ ಆಗುತ್ತೆ ಅನ್ನೋ ನಂಬಿಕೆ ಇದ್ದರೆ ಜನ ವಾಲಂಟ್ರಿ ಆಗಿ ಬಿಟ್ಟು ಕೊಡ್ತಾರೆ. ಗ್ಯಾರಂಟಿ ಯೋಜನೆಗಳ ವಿಷಯದಲ್ಲಿ ನಾವು ಕೂಡ ಹೇಳ್ತಾ ಇರೋದೇನ್ರಿ, ನಿಜವಾದ ಬಡಬಗ್ಗರಿಗೆ ತಲುಪಬೇಕು ಈ ಯೋಜನೆಗಳು. ಸುಮ್ಮನೆ ರಾಜಕೀಯ ಹುರುಪಿನಲ್ಲಿ ಕಾಕಾ ಸಾಹೇಬಂಗೂ ಫ್ರೀ, ನಾನಾ ಪಾಟೀಲ್ಗೂ ಫ್ರೀ ಅಂತ, ಕಾಕಾ ಪಾಟೀಲ್ಗೂ ಫ್ರೀ, ನಾನಾ ಸಾಹೇಬ್ಗೂ ಫ್ರೀ, ಹಂಗಾಗಬಾರ್ದು ಅಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟಿಗೆ ಕೇಸ್ ಹೋಯಿತು. ತಮಿಳುನಾಡಿನಲ್ಲಿ ವಿಧಾನಸಭಾ ಚುನಾವಣೆ, ಎಷ್ಟೋ 5,000ನೋ 6,000ನೋ ದುಡ್ಡು ಒಂದೇ ಸಲಕ್ಕೆ ಹಾಕಿಬಿಟ್ರು ಅವರು ಅಕೌಂಟಿಗೆ. ತಿಂಗಳಿಗೆ 2,000 ಕೊಡ್ತಾರಂತಲ್ಲಿ ಹೆಣ್ಮಕ್ಳಿಗೆ. 6,000 ಹಾಕಿದ್ರು. ಮುಂದಿನ 2 ತಿಂಗಳದ ಅಡ್ವಾನ್ಸು, ಇನ್ನೊಂದು ಮಳೆಗಾಲದ ಬೋನಸ್ಸು ಅಂತ ಹಾಕಿಬಿಟ್ರು ದುಡ್ಡು. ಯಾಕೆ ಈ ದುಡ್ಡು ಈಗಲೇ ಹಾಕಿದ್ರಿ ಅಂದರೆ, ಈ ದುಡ್ಡನ್ನು ನಿಮಗೆ ಹಾಕದಂತೆ ತಡೆಯುವ ಷಡ್ಯಂತ್ರಗಳು ನಡೀತಾ ಇದ್ದಾವೆ ಅನ್ನೋ ಮಾಹಿತಿ ನನಗೆ ಬಂದಿದೆ ಅಂದರು ಸ್ಟಾಲಿನ್ನು. ಆ ನಂತರ ಇನ್ನೊಂದು ಘೋಷಣೆ ಮಾಡಿದರು, ನೀವು ಬಡವರಾಗಿರ್ರಿ, ಶ್ರೀಮಂತರಾಗಿರ್ರಿ, ಯಾರೇ ಆಗಿರ್ರಿ, ನಿಮಗೆ ಉಚಿತ ವಿದ್ಯುತ್ ನಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಅಂತ. ಅದನ್ನು ಪ್ರಶ್ನೆ ಮಾಡಿಕೊಂಡು ಒಬ್ಬರು ಸುಪ್ರೀಂ ಕೋರ್ಟಿಗೆ ಹೋದಾಗ ಸುಪ್ರೀಂ ಕೋರ್ಟ್ ಕಳವಳವನ್ನು ವ್ಯಕ್ತಪಡಿಸಿದೆ. ಹೀಗಾದ್ರೆ ರಾಜ್ಯಗಳು ನಡೆಯೋದು ಹೆಂಗೆ ಅಂತ. ಇದು ಬಿ ಜೆ ಪಿ ಕಾಂಗ್ರೆಸ್ಸು ಬಿ ಜೆ ಪಿ ಥರ ಅಂತ ಉಳ್ಕೊಂಡಿಲ್ಲ. ಬಿ ಜೆ ಪಿಯವರು ಯಾರು ಮಾಡಿಟ್ಟಿದ್ದೇನು? ಮಹಾರಾಷ್ಟ್ರದಲ್ಲಿ ಮಾಡಲಿಲ್ವಾ, ಬಿಹಾರದಲ್ಲಿ ಮಾಡಲಿಲ್ವಾ, ಮಧ್ಯಪ್ರದೇಶದಲ್ಲಿ ಮಾಡಲಿಲ್ವಾ? ಎಲ್ಲರೂ ಮಾಡ್ತಾ ಇರೋದು ಅದನ್ನೇ. ಈಗ ಈ ಗಿವ್ ಇಟ್ ಅಪ್ಪಿಗೆ ಅಕಸ್ಮಾತ್ ಇದು ಘೋಷಣೆ ಆಗಿದ್ದೆ ಆದರೆ ರಾಜ್ಯದ ಜನ ಹೆಂಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದನ್ನು ನೋಡಬೇಕಾಗಿದೆ. ಸಿದ್ದರಾಮಯ್ಯನವರು ಗಿವ್ ಇಟ್ ಅಪ್ ಅಂತಾರಂತೆ, ಸಿದ್ದರಾಮಯ್ಯನವರು ಗಿವ್ ಇಟ್ ಅಪ್ ಅಂತಾರಂತೆ. ಡಿ ಕೆ ಶಿವಕುಮಾರ್ ಅವರು ತುಂಬ ದಿನಗಳಿಂದ ಹೇಳ್ತಿದ್ದಾರೆ ಗಿವ್ ಇಟ್ ಅಪ್ ಅಂತ. ನೋಡೋಣ ಯಾರು ಗಿವ್ ಇಟ್ ಅಪ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇವತ್ತು ರೋಗ ನಿರೋಧಕ ಚಿಕಿತ್ಸೆ ಮತ್ತು ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ಕಾರ್ಯಕ್ರಮ ನಡೆಯಿತು ಆರೋಗ್ಯ ಇಲಾಖೆಯಿಂದ. ಆಹ್ವಾನ ಪತ್ರಿಕೆ ಪ್ರಕಟಗೊಂಡಿತ್ತು. ಕನ್ನಡದಲ್ಲಿತ್ತು, ಇಂಗ್ಲೀಷ್ನಲ್ಲಿತ್ತು, ಉರ್ದುನಲ್ಲೂ ಇತ್ತು. ಇದು ಓಲೈಕೆ ರಾಜಕಾರಣ ಅಂತ ಬಿ ಜೆ ಪಿಯವರು ವಿರೋಧ ಅಂತೂ ಮಾಡೇ ಮಾಡ್ತಾರೆ. ಇಂಟ್ರೆಸ್ಟಿಂಗ್ಲಿ ಕನ್ನಡ ಪರ ಸಂಘಟನೆಗಳವರು ಮಾತಾಡ್ತಿದ್ದಾರೆ, ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ನಾವು ಅಂತ. ಸಮರ್ಥನೆ ದಿನೇಶ್ ಗುಂಡೂರಾವ್ ಅವ್ರದ್ದು. ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ಉರ್ದುನಲ್ಲಿ ಪ್ರಕಟಿಸಿದ್ದಕ್ಕೆ ದಿನೇಶ್ ಗುಂಡೂರಾವ್ ಅವರ ಸಮರ್ಥನೆ. ಏನು ತಪ್ಪಿದೆ ಅದರಲ್ಲಿ ಅಂತ? ಏನು ತಪ್ಪಿದೆ? ಸಮರ್ಥನೆ ಕೇಳ್ಕೊಳ್ಳಿ ಒಂದ್ಸಲ. ಆಯಿತು, ಉರ್ದು ಒಂದು ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಇಂಗ್ಲೀಷಲ್ಲಿ ಕೊಟ್ಟರೆ ಇಂಗ್ಲೀಷ್ ಓಲೈಕೆನಾ? ಎಷ್ಟು ತೆಲುಗು ಭಾಷೆಯಲ್ಲಿ ಹೊಡೆದಿದ್ದಾರೆ ಇವರು. ತೆಲುಗು ಭಾಷೆ ಮಾತಾಡ್ತಕ್ಕಂಥವ್ರು ಕರ್ನಾಟಕದಲ್ಲಿ ಸುಮಾರು 20-25% ಇದ್ದಾರೆ ಅಂತಿದೆ. ಯಾವತ್ತು ತೆಲುಗಿನಲ್ಲಿ ಮಾಡಿದ್ದಾರೆ ಇವರು? ತಮಿಳು ಮಾತಾಡ್ತಕ್ಕಂಥವ್ರು ಸುಮಾರು 15-20% ಇದ್ದಾರೆ. ತಮಿಳಿನಲ್ಲಿ ಯಾವಾಗ ಹೊಡೆದಿದ್ದಾರೆ ಇವರು? ಅವ್ರು ಓದೋರು ಓದ್ತಾರೆ, ಮಾತಾಡೋರು ಮಾತಾಡ್ತಾರೆ. ಅವ್ರದ್ದು ಪ್ರಿಂಟ್ ಮಾಡ್ಕೊಳ್ಬೇಕಂದ್ರೆ ಅವ್ರು ಮಾಡ್ತಾರೆ. ಸರ್ಕಾರದ ಭಾಷೆ ಯಾವುದು? ಕನ್ನಡ ಕಡ್ಡಾಯ ಅಂತ ಹೇಳೋಷ್ಟು ನಿಮಗೆ ಧೈರ್ಯ ಇಲ್ಲ. ಆದರೆ ಉರ್ದು ಕಡ್ಡಾಯ ಅಂತ ಹೇಗೆ ಹೇಳ್ತೀರಿ ನೀವು? ಉರ್ದು ಅವರು ಇದ್ದಾರೆ, ಅದು ಮಾಡಿ. ಭವಿಷ್ಯ ನನಗನ್ಸೋದು ದಿನೇಶ್ ಗುಂಡೂರಾವ್ ಅವ್ರ ಮನೆ ಪ್ರಾಬ್ಲಮ್ ಇರಬೇಕಿದು. ಅವ್ರ ಮನೆಯಲ್ಲೇನೋ ಪ್ರಾಬ್ಲಮ್ ಇರಬೇಕು. ಕರ್ನಾಟಕ ಕನ್ನಡವನ್ನು ಕಡೆಗಣಿಸುವುದರ ಮುಖಾಂತರ ಕರ್ನಾಟಕ ರಾಜ್ಯವನ್ನು ಪಾಕಿಸ್ತಾನ ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ತಪ್ಪಾಗಲ್ಲ ಅನಿಸುತ್ತೆ. ಈ ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಈ ಕೂಡಲೇ ಅದನ್ನು ಬದಲಾವಣೆ ಮಾಡಿಲ್ಲ ಅಂದರೆ ಸರ್ಕಾರದ ವಿರುದ್ಧ ಕನ್ನಡಿಗರು ದಂಗೆ ಹೇಳಬೇಕಾಗತ್ತೆ. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಸರ್ಕಾರದ ಈ ನೀತಿಯನ್ನು ತಿಳ್ಕೋಬೇಕಾಗತ್ತೆ. ಇದನ್ನು ಸಿದ್ದರಾಮಯ್ಯನವರ ಸರ್ಕಾರ ಇರುವಾಗ ನಾವು ಇದನ್ನು ಯಾವತ್ತೂ ಸಹ ಇದನ್ನು ಈ ರೀತಿ ಆಗುತ್ತೆ ಅಂತ ನಾವು ಭಾವಿಸಿಲ್ಲ. ಸಿದ್ದರಾಮಯ್ಯ ಅಂದರೆ ಕನ್ನಡದ ಅರಮಯ್ಯ ಅಂತ ತಿಳ್ಕೊಂಡಿದ್ದೀವಿ. ಈ ಕೂಡಲೇ ಸರ್ಕಾರ ಅದನ್ನು ಬದಲಾವಣೆ ಮಾಡಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ದಿನೇಶ್ ಗುಂಡೂರಾವ್ ಅವರ ಸಮರ್ಥನೆ ಮಜಾ ಅಂದರೆ ಉರ್ದು ಭಾಷಿಕರಿದ್ದಾರಪ್ಪ ಮಾಡಿದ್ದೀವಿ ಅಂತ. ಚಲವಾದಿ ನಾರಾಯಣಸ್ವಾಮಿ ಅವರು ಕೇಳಿದಾರಲ್ಲ, ಬೆಂಗಳೂರಲ್ಲಿ ತೆಲುಗರು ಇದ್ದಾರೆ, ತಮಿಳರು ಇದ್ದಾರೆ, ಆ ಭಾಷೆಗಳಲ್ಲೂ ಅಧಿಕೃತ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಪ್ರಕಟಿಸ್ತೀರಾ ಅಂತ.
ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಕೇಳ್ತಾ ಇದ್ದೀನಿ, ಕೊಡಗಿನಲ್ಲಿ ಕಾರ್ಯಕ್ರಮ ಮಾಡುವಾಗ ಕೊಡವ ಭಾಷೆಯಲ್ಲಿ ಅಧಿಕೃತ ಸರ್ಕಾರಿ ಆಹ್ವಾನ ಇರಲಪ್ಪ, ತಪ್ಪೇನಲ್ಲ ಅದು, ಅಲ್ಲಿನ ಭಾಷೆ ರೀ ಅದು. ಉಡುಪಿ ದಕ್ಷಿಣ ಕನ್ನಡದಲ್ಲಿ ಕಾರ್ಯಕ್ರಮ ಮಾಡುವಾಗ ತುಳುನಲ್ಲಿ ಮಾಡಬೇಕು. ಕೊಂಕಣಿ ಭಾಷಿಕರಿರುವಂಥ ಪ್ರದೇಶದಲ್ಲಿ ಅಧಿಕೃತ ಸರ್ಕಾರಿ ಕಾರ್ಯಕ್ರಮ ಮಾಡುವಾಗ ಕೊಂಕಣಿ ಭಾಷೆಯಲ್ಲಿ ಆಹ್ವಾನ ಇರಬೇಕು. ಲಂಬಾಣಿಗಳಿಗೊಂದು ಭಾಷೆ ಇದೆ, ಅವ್ರದ್ದೊಂದು ಅಸ್ಮಿತೆ ಇದೆ, ಪ್ರಕಟ ಮಾಡಲಿ. ಲಂಬಾಣಿ ಭಾಷೆಯಲ್ಲಿ ಅಧಿಕೃತ ಆಹ್ವಾನ. ಆವಾಗ ಇದನ್ನು ನಾವು ಉರ್ದುನಲ್ಲಿ ಮಾಡಿದ್ರಿ ಏನು ತಪ್ಪು ಅಂದ್ರೆ ಒಂದು ಲೆಕ್ಕಾಚಾರ. ಮುಂದಿನ ಸುದ್ದಿಗೆ ಹೋಗೋಣ. ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ಇಸ್ರೇಲ್ ಪ್ರವಾಸವನ್ನು ಆರಂಭಿಸಿದ್ರು. ಟೆಲ್ ಅವೀವ್ಗೆ ಹೋಗಿ ಲ್ಯಾಂಡ್ ಆದರು. ಬೆಂಜಮಿನ್ ನೆತನ್ಯಾಹು ಪತ್ನಿ ಸಮೇತರಾಗಿ ಬಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರು ಅವ್ರಿಗೆ. ಇನ್ನೇನು ಇಸ್ರೇಲಿ ಪಾರ್ಲಿಮೆಂಟನ್ನು ಉದ್ದೇಶಿಸಿ ನರೇಂದ್ರ ಮೋದಿ ಅವರು ಮಾತನಾಡುವವರಿದ್ದಾರೆ. ಬೆಂಜಮಿನ್ ನೆತನ್ಯಾಹು ಮಾತಾಡ್ತಿದ್ದಾರೆ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ನರೇಂದ್ರ ಮೋದಿ ಅವರದ್ದು ಭಾಷಣ ಶುರುವಾಗುತ್ತೆ. ಇಸ್ರೇಲಿ ಪಾರ್ಲಿಮೆಂಟ್ನಲ್ಲಿ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಟೆಲ್ ಅವೀವ್ ಏರ್ಪೋರ್ಟ್, ಇಸ್ರೇಲ್ಗಿರೋದೇ ಇದೊಂದೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಬೆನ್ ಗುರಿಯನ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಅಲ್ಲಿಗೆ ಹೋಗಿ ಲ್ಯಾಂಡ್ ಆದರು. ಅವರ ಪತ್ನಿ ಬೆಂಜಮಿನ್ ನೆತನ್ಯಾಹು ಅವರು ಪತ್ನಿ ಸಮೇತರಾಗಿ ಬಂದು ರೆಡ್ ಕಾರ್ಪೆಟ್ ವೆಲ್ಕಮ್ ಮಾಡಿದ್ರು. ಎರಡು ದಿನಗಳ ಪ್ರವಾಸ ಇದು. ನಾಳೆ ತನಕ ಅಲ್ಲೇ ಇರ್ತಾರೆ. ಪ್ರಧಾನಿಯಾದ ನಂತರ ಎರಡನೆಯ ಭೇಟಿ 2017 ಒಮ್ಮೆ ಹೋಗಿದ್ದರು. ಅದಾದ ನಂತರ ಈಗ 9 ವರ್ಷ ಆದಮೇಲೆ ಇಂಟ್ರಡಕ್ಷನಲ್ಲೇ ಹೇಳ್ತಾ ಇದ್ದೆ ನಾನು, ಬೇರೆ ದೇಶಗಳ ಜೊತೆಗಿನ ಮೈತ್ರಿಗಳಲ್ಲಿ ಸ್ಥಿತ್ಯಂತರ ಆಗಬಹುದು, ಇಸ್ರೇಲ್ ಜೊತೆಗಿನ ಮೈತ್ರಿಯಲ್ಲಿ ಆಗೋದಿಲ್ಲ. This is a bond of real friendship. Great friend, my great friend. Thank you. This is a bond of real friendship. Great friend, my great friend. Thank you. This ವ್ಯಾಪಾರದ ಜಗತ್ತು ರೀ. ನಾಳೆ ಬೈಲ್ಯಾಟ್ರಲ್ ಅಗ್ರಿಮೆಂಟ್ ಒಂದಷ್ಟಕ್ಕೆ ಸೈನ್ ಆಗಬಹುದು, ಮುಕ್ತ ವ್ಯಾಪಾರ ಒಪ್ಪಂದ ಆಗಬಹುದು. ವಿ ಡೋಂಟ್ ನೋ. ನೋಡಿ, ಮುಕ್ತ ವ್ಯಾಪಾರ ಒಪ್ಪಂದ ಅನ್ನುವಂಥದ್ದು ಎರಡೂ ದೇಶಗಳಿಗೆ ಬೇಕಾಗುವ ಮಾರ್ಕೆಟ್ಗಳಿದ್ದ ದೇಶಗಳ ಮಧ್ಯದಲ್ಲಿ ಆಗುತ್ತೆ. ವಾಟ್ ಈಸ್ ಇಸ್ರೇಲ್? ನಾನು ಭಾಳ ಸಲ ಹೇಳಿದ್ದೀನಿ, ಇಸ್ರೇಲಿನ ಸೈಜ್ ಎಷ್ಟಪ್ಪ? ದಕ್ಷಿಣ ತುದಿಯಿಂದ ಉತ್ತರ ತುದಿಗೆ 430-400 ಕಿಲೋಮೀಟರ್ ಮೇಲೆ ಒಂದು ಸ್ವಲ್ಪ ಆಗುತ್ತದಷ್ಟೇ. ಪೂರ್ವದಿಂದ ಪಶ್ಚಿಮ ಹೈಯೆಸ್ಟ್ ಬಿಡ್ತಿರೋದೇ 110 ಕಿಲೋಮೀಟರ್ ಆ ದೇಶದ್ದು. ಅಂದರೆ ಹೆಚ್ಚು ಕಡಿಮೆ 9 ಇಸ್ರೇಲ್ ಸೇರಿಸಿದ್ರು ಒಂದು ಕರ್ನಾಟಕ ಆಗುತ್ತೆ. 9 ಇಸ್ರೇಲ್ ಸೇರಿದ್ರು ಒಂದು ಕರ್ನಾಟಕ. ಅದು ಇಸ್ರೇಲ್ ಅಂದರೆ ನಾನು ಗಾಜಾ, ವೆಸ್ಟ್ ಬ್ಯಾಂಕ್ ಎಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. 2 ಇಸ್ರೇಲ್ ಸೇರಿಸಿದ್ರು ಒಂದು ಕೇರಳ. ಆ ಸೈಜ್ ಇರುವ ದೇಶ ಇಷ್ಟು ದೊಡ್ಡ ಭಾರತದ ಜೊತೆಗೆ ಏನು ವ್ಯಾಪಾರ ಒಪ್ಪಂದ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ಸಹಜವಾಗಿ ಪ್ರಶ್ನೆಗಳಿರ್ತವೆ. ಇಸ್ರೇಲಿನ ಜನಸಂಖ್ಯೆ ಎಷ್ಟು? ಬೆಂಗಳೂರಿಗಿಂತ ಕಡಿಮೆ ಇದೆ. 98 ಲಕ್ಷ ಏನೋ ಇಡೀ ಇಸ್ರೇಲಿನ ಜನಸಂಖ್ಯೆ. ಬೆಂಗಳೂರಿಂದ 1.5 ಕೋಟಿ ಇದೆ. ಆದರೆ ಇಸ್ರೇಲಿಗೆ ಬೇಕಾದದ್ದು ಭಾರತದಲ್ಲಿದೆ, ಭಾರತಕ್ಕೆ ಬೇಕಾದದ್ದು ಇಸ್ರೇಲ್ನಲ್ಲಿದೆ. ಭಾರತಕ್ಕೆ ಬೇಕಾದದ್ದೇನು? ರಕ್ಷಣಾ ಸಲಕರಣೆಗಳು, ಅತ್ಯಾಧುನಿಕ ಮಿಸೈಲ್ಗಳು, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಮೆಡಿಕಲ್ ಇನೋವೇಷನ್ನು, ಅಗ್ರಿಕಲ್ಚರಲ್ ಇನೋವೇಷನ್ನು. ಇಡೀ ಇಸ್ರೇಲು ನೀರು ಹೆಂಗೆ ಮರುಬಳಕೆ ಮಾಡುತ್ತೆ ಅನ್ನೋದು ಭಾರತ ಅಲ್ಲ, ಪ್ರಪಂಚ ತಿಳ್ಕೊಳ್ಬೇಕಾದದ್ದು. ದೇ ರೀಸೈಕಲ್ ದೇರ್ 97% ಆಫ್ ಯೂಸ್ಡ್ ವಾಟರ್. ಇಸ್ರೇಲಿನ ಜನ ದಿನನಿತ್ಯ ಬಳಸುವ ನೀರಿನ ಪೈಕಿ 97% ರೀಸೈಕಲ್ ಮಾಡ್ತಾರೆ. ಅವರು ರೀಸೈಕಲ್ ಮಾಡಿ ಕೃಷಿ ಮಾಡ್ತಾರೆ. ವೃಷಭಾವತಿ ನದಿ ಅಂತ ಏನು ಕರಿತೀವಲ್ಲ ನಾವು, ಮಹಾಮೋರಿ, ಅಲ್ಲಿ ನೋಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅಷ್ಟು ನೀರನ್ನು ರೀಸೈಕಲ್ ಮಾಡ್ತಾರೆ ಅವರು. ಅದರ ಟೆಕ್ನಾಲಜಿ ಇದೆ. ಅದಕ್ಕೆ ಸಂಬಂಧಿಸಿದ ಒಪ್ಪಂದಗಳು ಆಗುವ ಸಾಧ್ಯತೆಗಳಿದ್ದಾವೆ.
ಅದರ ಜೊತೆಗೆ ಹೆಕ್ಸಗಾನ್ ಅನ್ನುವ ಅಲಯನ್ಸ್ ಒಂದನ್ನು, ಮೈತ್ರಿಯೊಂದನ್ನು ಇಸ್ರೇಲ್ ಘೋಷಣೆ ಮಾಡಿದೆ. ಹೆಕ್ಸಗಾನ್ ಮೈತ್ರಿ. ಹೆಕ್ಸಗಾನ್ ಅಂದರೆ ಷಟ್ಕೋನ, ಐ ಆಮ್ ರೈಟ್, ಕರೆಕ್ಟ್ ಅನ್ಕೋತೀನಿ. 6 ಕೋನಗಳು, ಅದರಲ್ಲಿನ 6 ಗೆರೆಗಳು ಸಮಾನ ಮತ್ತು 6 ಕೋನಗಳ ಸಮಾನ. 6 ಕೋನಗಳ ಸಮಾನ ಅಂಥದ್ದೊಂದು ಮೈತ್ರಿಯ ಪ್ರಮುಖ ಉದ್ದೇಶ ಇಸ್ಲಾಮಿಕ್ ಭಯೋತ್ಪಾದನೆಯ ವಿರುದ್ಧ ಹೋರಾಡೋದು. ಅದರ ಬಗ್ಗೆ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಬೆಂಜಮಿನ್ ನೆತನ್ಯಾಹು ಮತ್ತು ಇನ್ನೊಬ್ಬರು ಮಾತಾಡಿದ್ದಾರೆ. ಸ್ಟೇಟ್ಮೆಂಟ್ ಅದು, ಅಂದರೆ ರಿಲೀಸ್ ಮಾಡಿರುವಂಥ ಸ್ಟೇಟ್ಮೆಂಟ್. ಇದಕ್ಕೆ ಭಾರತಕ್ಕೆ ಆಹ್ವಾನ ಇದೆ. ಹೆಕ್ಸಗಾನ್ ಮೈತ್ರಿಯ ಪ್ರಮುಖ ಉದ್ದೇಶ ಮಧ್ಯಪ್ರಾಚ್ಯದಲ್ಲಿ ಉಗ್ರರ ಚಟುವಟಿಕೆಗಳನ್ನು ಹತ್ತಿಕ್ಕೋದು. ಭಾರತ ಕೆಲವು ಅರಬ್ ರಾಷ್ಟ್ರಗಳು ಬಂದರೆ ಆಶ್ಚರ್ಯ ಪಡಬೇಕಿಲ್ಲ. ಆಫ್ರಿಕನ್ ರಾಷ್ಟ್ರಗಳು, ಗ್ರೀಸ್ ಮತ್ತು ಸೈಪ್ರಸ್, ಇಷ್ಟು ದೇಶಗಳನ್ನು ಒಳಗೊಂಡಿರುತ್ತೆ. ಭಾರತ ಮಧ್ಯಪ್ರಾಚ್ಯ ಮತ್ತು ಯುರೋಪ್ ಆರ್ಥಿಕ ಕಾರಿಡಾರ್ಗೆ ಇದು ವೇದಿಕೆಯನ್ನು ಕಲ್ಪಿಸುತ್ತೆ. ಆರ್ಥಿಕ ಅಭಿವೃದ್ಧಿಗೆ ವೇದಿಕೆಯನ್ನು ಕಲ್ಪಿಸುತ್ತೆ. ಮೂಲಭೂತವಾದಿಗಳ ವಿರುದ್ಧ ಇಸ್ರೇಲ್ ನೇತೃತ್ವದಲ್ಲಿ ತಯಾರಾಗ್ತಾ ಇರುವಂಥ ಮೈತ್ರಿ, ಇದರಿಂದ ಒಳ್ಳೆ ಫಲಿತಾಂಶ ಬರುತ್ತೆ ಅನ್ನುವ ನಂಬಿಕೆಯಲ್ಲಿ ಬೆಂಜಮಿನ್ ನೆತನ್ಯಾಹು ಇದ್ದಾರೆ. ಭಾರತ ಈ ಮೈತ್ರಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ನರೇಂದ್ರ ಮೋದಿ ಅವ್ರಿಗೆ ಕನ್ವಿನ್ಸ್ ಮಾಡ್ತಾರೆ. ಅವರು ಈ ಮೈತ್ರಿಯ ಭಾಗ ನೀವು ಯಾಕೆ ಆಗಿರಬೇಕು ಅಂತ ಕನ್ವಿನ್ಸ್ ಮಾಡ್ತಾರೆ. ಇದರ ಬಗ್ಗೆ ಭಾರತ ಇನ್ನೂ ಏನೂ ಹೇಳಿಲ್ಲ, ತನ್ನ ಅಭಿಪ್ರಾಯ ಹೇಳಿಲ್ಲ. ಇರ್ತೀವಿ, ಇರೋದಿಲ್ಲ, ಏನೂ ಹೇಳಿಲ್ಲ. ಮಧ್ಯಪ್ರಾಚ್ಯದ ನಮ್ಮ ವೈರಿಗಳ ದಮನಕ್ಕೆ ಷಡ್ಭುಜಾಕೃತಿಯ ಮೈತ್ರಿಯನ್ನು ರಚನೆ ಮಾಡಿಕೊಳ್ತಾ ಇದ್ದೀವಿ. ಭಾರತ ಒಂದು ಜಾಗತಿಕ ಶಕ್ತಿ. ಮೋದಿ ನನ್ನ ಆಪ್ತ ಸ್ನೇಹಿತ. ನಮ್ಮ ಹೆಕ್ಸಗಾನ್ ಮೈತ್ರಿಯಲ್ಲಿ ಭಾರತ ಪ್ರಮುಖ ಪಾತ್ರ ನಿರ್ವಹಿಸಲಿದೆ ಅಂತ ಬೆಂಜಮಿನ್ ನೆತನ್ಯಾಹು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಭಾರತ ಉಳಿದಿದ್ದೆಲ್ಲ ಲೆಕ್ಕಾಚಾರ ಹಾಕೋಬೇಕು. ಯಾಕಂದರೆ ಮಧ್ಯಪ್ರಾಚ್ಯದ ನಮ್ಮ ವೈರಿಗಳ ದಮನಕ್ಕೆ ಅಂತ ಇಸ್ರೇಲ್ ಹೇಳಿದಾಗ ಯಾರನ್ನು ಇಸ್ರೇಲ್ ವೈರಿಗಳು ಅಂತ ಕನ್ಸಿಡರ್ ಮಾಡುತ್ತೋ ಅವ್ರ ಜೊತೆಗೆ ಭಾರತಕ್ಕೆ ಒಳ್ಳೆಯ ಸಂಬಂಧಗಳು ಇದ್ದಾವೆ. ಆ ದೇಶಗಳ ಪೈಕಿ ಬಹುತೇಕ ದೇಶಗಳು ನರೇಂದ್ರ ಮೋದಿಯವರಿಗೆ ಇಷ್ಟೇ ಆಪ್ತ ಸ್ವಾಗತವನ್ನು ಕೋರ್ತವೆ. ಕೆಲವು ದೇಶಗಳ ಪ್ರಧಾನಿಗಳು, ರಾಜರು, ಇನ್ನು ಕೆಲವು ದೇಶಗಳ ಅವರ ಮಕ್ಕಳು ತಾವೇ ಕಾರ್ ಡ್ರೈವ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನು ಕೆಲವು ದೇಶಗಳ ಅತ್ಯುತ್ತಮ ಅತಿ ದೊಡ್ಡ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟಿದ್ದಾರೆ. ಇದೆಲ್ಲ ಲೆಕ್ಕಾಚಾರ ಹಾಕ್ಕೊಂಡು ಭಾರತ ಒಂದು ನಿರ್ಧಾರ ತಗೊಳುತ್ತೆ. ಹೆಚ್ಚು ಕಡಿಮೆ 23 ಇಸ್ಲಾಮಿಕ್ ರಾಷ್ಟ್ರಗಳಿಂದ ನರೇಂದ್ರ ಮೋದಿಯವರಿಗೆ ಆಯಾ ದೇಶಗಳ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಉತ್ತಮ ಸಂಬಂಧಗಳಿರುವಾಗ ಇಸ್ರೇಲ್ ಜೊತೆಗಿನ ಈ ಮೈತ್ರಿಯಲ್ಲಿ ಭಾರತ ಇರಬೇಕೋ ಇರಬಾರ್ದು ಅನ್ನುವ ನಿರ್ಧಾರವನ್ನು ಇನ್ನೂ ಪ್ರಕಟ ಮಾಡಬೇಕು. ಬಟ್ ಈ ಮೈತ್ರಿಯ ಪ್ರಪೋಸಲ್ಲು ನೋಡಿ, ಪಾಕಿಸ್ತಾನದಂಥ ದೇಶಗಳನ್ನು, ಇದರಲ್ಲಿ ಫ್ಲೂರ್ ಹಸನ್ ನವಾಮ್, ಇಸ್ರೇಲ್ನ ವಿಶೇಷ ರಾಯಭಾರಿ, ಅವ್ರು ಹೇಳ್ತಾರೆ, ನಮಗೆ ಯಾರು ಶತ್ರುಗಳು, ಭಾರತಕ್ಕೆ ಅವರು ಶತ್ರುಗಳು. ಜಿಹಾದಿಗಳೇ ನಮ್ಮ ಶತ್ರುಗಳು ಮತ್ತು ಭಾರತಕ್ಕೂ ಶತ್ರುಗಳು. ಈ ಬೆದರಿಕೆಯನ್ನು ಎದುರಿಸೋದಕ್ಕೆ ನಾವು ಒಂದಾಗಬೇಕು ಅಂದ್ರೆ ಅವರು ಒಂದು ಲೆಕ್ಕಾಚಾರ. ಈ ಹೆಕ್ಸಗಾನ್ ಮೈತ್ರಿಯಲ್ಲಿ ಮಧ್ಯಪ್ರಾಚ್ಯದ ಕೆಲವು ಇಸ್ಲಾಮಿಕ್ ದೇಶಗಳು ಇರ್ತವೇನೋ ಅಂತ ಗೊತ್ತಿಲ್ಲ, ಹೇಳೋದಕ್ಕೆ ಬರೋದಿಲ್ಲ. ನೀವು 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಇಸ್ರೇಲಿನ ಸಂಬಂಧಗಳು ಇಸ್ಲಾಮಿಕ್ ದೇಶಗಳ ಜೊತೆಗಿಂದು ಆಗಿನ ಸಂಬಂಧ ಈಗಿನ ಸಂಬಂಧಕ್ಕೆ ಅಜಗಜಾಂತರ ವ್ಯತ್ಯಾಸಗಳಾಗಿದ್ದಾವೆ. ನಾವು ಯಾವನ್ನ ಅರಬ್ ರಾಷ್ಟ್ರಗಳು ಮಧ್ಯಪ್ರಾಚ್ಯದ ದೇಶಗಳು ಅಂತ ಕರಿತೀವಲ್ಲ, ಆ ದೇಶಗಳಲ್ಲಿ ಇಸ್ಲಾಮಿಕ್ ಭಯೋತ್ಪಾದನೆಯ ಬಗ್ಗೆ ಒಂದು ವಿಚಿತ್ರ ಜಾಗೃತಿ ಮೂಡ್ತಾ ಇದೆ. 2 ಸುದ್ದಿಗಳು ವಿಶೇಷ ಗಮನ ಸೆಳೀಬೇಕು ನಾನು ನಿಮ್ಮದು. ಕಳೆದ ತಿಂಗಳು ಸಾರಾ ಅಮೀರಿ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಎಜುಕೇಷನ್ ಮಿನಿಸ್ಟರು ಒಂದು ಘೋಷಣೆ ಮಾಡಿದ್ರು. ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯುವಕ ಯುವತಿಯರು ಎಲ್ಲಿ ಉನ್ನತ ವ್ಯಾಸಂಗ ಮಾಡಬೇಕು, ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಯುರೋಪಿಯನ್ ಯೂನಿಯನ್ನ ಯೂನಿವರ್ಸಿಟಿಗಳಿಗೆ ಹೋಗ್ತಿದ್ರಲ್ಲ, ಆ ಯೂನಿವರ್ಸಿಟಿಗಳಿಗೆ ತಮ್ಮ ಮಕ್ಕಳು ಓದಲಿ ಅಂತ ಸ್ಕಾಲರ್ಶಿಪ್ ಕೊಡ್ತಿದ್ರು ಯುನೈಟೆಡ್ ಅರಬ್ ಎಮಿರೇಟ್ಸ್ನವರು. ಆ ಸ್ಕಾಲರ್ಶಿಪ್ಗಳನ್ನು ನಿಲ್ಲಿಸಿದ್ರು, ಇವರು ಕೊಡೋದಿಲ್ಲ ಇನ್ನು ಮುಂದೆ ಅಂತ. ಯಾಕೆ? ಕಾರಣ ಏನು? ನಮ್ಮ ಮಕ್ಕಳು ಯುರೋಪಿನ ಯೂನಿವರ್ಸಿಟಿಗಳಿಗೆ ಹೋದರೆ ಇಸ್ಲಾಮಿಕ್ ಮೂಲಭೂತವಾದವನ್ನು ತಲೆಗೆ ತುಂಬಿಕೊಳ್ಳುವ ಅಪಾಯ ಇದೆ ಅಂತಂದ್ರು ಅವರು. ಕ್ಯಾನ್ ಯು ಇಮ್ಯಾಜಿನ್ ದಿಸ್ ಸ್ಟೇಟ್ಮೆಂಟ್?
ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಯುವಕ ಯುವತಿಯರು ಓದುವುದಕ್ಕೆ ಅಂತ ಯುರೋಪಿಯನ್ ಯೂನಿವರ್ಸಿಟಿಗಳಿಗೆ ಹೋದರೆ ಅಲ್ಲಿ ಅವರ ತಲೆಗೆ ಇಸ್ಲಾಮಿಕ್ ಮೂಲಭೂತವಾದವನ್ನು ತುಂಬಬಹುದು, ಅದಕ್ಕೆ ನಾವು ಸ್ಕಾಲರ್ಶಿಪ್ಪೇ ಕೊಡೋದಿಲ್ಲ ಅಲ್ಲಿ ಅಂತ ಹೇಳಿದ್ರು. ಇಸ್ಲಾಂ ಹುಟ್ಟಿದ ಪ್ರದೇಶದ ದೇಶದ ನಿರ್ಧಾರ ಇದು. ಇದಕ್ಕಿಂತ ಮುಂಚೆ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಫಾರಿನ್ ಅಫೇರ್ಸ್ ಶೇಖ್ ಅಬ್ದುಲ್ಲಾ ಬಿನ್ ಜಯೇದ್ ಅಲ್ ನಹ್ಯಾನ್ ಅಂತ, ಅವ್ರದ್ದು ಅವಾಗವಾಗ ವೈರಲ್ ಆಗ್ತಾ ಇರುತ್ತೆ ಸ್ಟೇಟ್ಮೆಂಟ್. ಅದು ಮುಂದಿನ ದಿನಗಳಲ್ಲಿ ಉಳಿದೆಲ್ಲ ಪ್ರದೇಶಗಳಿಗಿಂತಲೂ ಹೆಚ್ಚು ಇಸ್ಲಾಮಿಕ್ ಭಯೋತ್ಪಾದಕರು ಯುರೋಪಿಯನ್ ಕಂಟ್ರಿಗಳಿಂದ ಬರ್ತಾರೆ. ಯುರೋಪಿಯನ್ ದೇಶಗಳಿಗೆ ನಾವು ಇಸ್ಲಾಮನ್ನು ಅರ್ಥ ಮಾಡ್ಕೊಂಡಿದ್ದೀವಿ ಅನ್ನೋ ಹುಂಬತನ ಇದೆ, ಅವ್ರಿಗೇನೂ ಅರ್ಥ ಆಗಿಲ್ಲ ಅಂತ. ಅಂದರೆ ಇಸ್ಲಾಮಿಕ್ ಮೂಲಭೂತವಾದದ ಬಗ್ಗೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಹುಟ್ಟುತ್ತಾ ಇರುವ ಜಾಗೃತಿ ಅದು. UAE, ದುಬೈ ಆಫ್ಕೋರ್ಸ್ ಪಾರ್ಟ್ ಆಫ್ ಇಟ್, ಆ ದೇಶಗಳಲ್ಲಿ ಹುಟ್ಟುತ್ತಾ ಇರುವ ಜಾಗೃತಿ. ಈಗ ಹೆಕ್ಸಾಗಾನ್ ಅಂತ ಒಂದು ಮೈತ್ರಿ ಮಾಡಿಕೊಂಡು ಈ ಮೂಲಭೂತವಾದತನಕ್ಕೊಂದು ಕೊಕ್ಕೆ ಹಾಕೋಣ ಅಂತ ಇಸ್ರೇಲ್ ಪ್ರಪೋಸ್ ಮಾಡಿದ್ರೆ, ನಾವು ಅದರ ಭಾಗವಾಗಿರ್ತೀವಿ ಅಂತ ಯಾವುದಾದ್ರು ದೇಶ ಹೇಳಿದ್ರೆ, ಇಸ್ಲಾಮಿಕ್ ದೇಶ ಹೇಳಿದ್ರೆ, ನನಗದರಲ್ಲಿ ಆಶ್ಚರ್ಯ ಪಡುವಂಥದ್ದೇನೂ ಇಲ್ಲ. ಅದರ ಜೊತೆಗೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತಾ ಇದ್ವಿ. ಭಾರತಕ್ಕೆ ಬೇಕಾದಂಥ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಲ್ಲಿದೆ, ಇಸ್ರೇಲಿಗೆ ಬೇಕಾದಂಥದ್ದು ಭಾರತದಲ್ಲಿ ಏನಿದೆ? ಮ್ಯಾನ್ ಪವರ್ ಇದೆ. ಇಸ್ರೇಲ್ ಕಟ್ಟಡ ನಿರ್ಮಾಣಕ್ಕೆ, ಕೇರ್ ಟೇಕರ್ ಹುದ್ದೆಗಳಿಗೆ ಮತ್ತು ಕೆಲ ಹಂತದ ಜಾಬ್ಗಳಿಗೆ ಬೇರೆ ಬೇರೆ ದೇಶಗಳ ಮೇಲೆ ಡಿಪೆಂಡ್ ಆಗಿದೆ. ಬೇಸಿಕಲಿ ಭಾರತ, ಚೈನಾ ಮತ್ತು ಫಿಲಿಪೀನ್ಸ್. ಹೆಚ್ಚು ಜನರಿಗೆ ಅಲ್ಲಿ ಉದ್ಯೋಗಕ್ಕೆ ಅವಕಾಶ ಕಲ್ಪಿಸಬಹುದು, ಎಷ್ಟು ವೀಸಾ ಕೊಡ್ತಾರೆ ಅನ್ನೋದರ ಮೇಲೆ. ಅದೂ ಸೇರಿದಂತೆ ಅನೇಕ ವಸ್ತುಗಳಿಗಾಗಿ ಭಾರತದ ಮೇಲೆ ಡಿಪೆಂಡೆಂಟ್ ಆಗಿದೆ. ಅದಕ್ಕೆ ಸಂಬಂಧಿಸಿದ ಟ್ರೇಡ್ ಅಗ್ರಿಮೆಂಟ್ ಆಗಬಹುದು. ಈ ಹೆಕ್ಸಾಗಾನ್ ಮೈತ್ರಿ ನೋಡಿ, ಇನ್ನೂ ಫೈನಲ್ಲೇ ಆಗಿಲ್ಲ. ಇದರಲ್ಲಿ ಯಾವ ದೇಶಗಳಿರ್ತವೆ ಅಂತ ಗೊತ್ತಿಲ್ಲ, ಭಾರತ ಇರುತ್ತೋ ಇರೋದಿಲ್ಲ ಗೊತ್ತಿಲ್ಲ. ಆಗಲೇ ಪಾಕಿಸ್ತಾನ ಇದನ್ನು ವಿರೋಧಿಸಿ ನಿರ್ಣಯ ಕೈಗೊಂಡಿತು. ಪಾಕಿಸ್ತಾನ ಸಂಸತ್ತಿನ ನಿರ್ಣಯ ಮುಸ್ಲಿಂ ರಾಷ್ಟ್ರಗಳನ್ನೇ ಗುರಿಯಾಗಿಸಿಕೊಂಡು ಈ ಮೈತ್ರಿ ರೂಪಿತಗೊಳ್ತಾ ಇದೆ. ಇಸ್ರೇಲಿನ ಈ ಯೋಜನೆ ಶಾಂತಿ ಮತ್ತು ಸ್ಥಿರತೆಗೆ ಬೆದರಿಕೆಯಾಗುತ್ತೆ. ಇಸ್ರೇಲ್ ಅಂತಾರಾಷ್ಟ್ರೀಯ ಕಾನೂನುಗಳನ್ನು ಗಾಳಿಗೆ ತೂರ್ತಾ ಇದೆ. ಭಾರತದ ಜೊತೆ ಕೈ ಜೋಡಿಸಿ ಮುಸ್ಲಿಂ ದೇಶಗಳ ಏಕತೆ ಮುರಿಯುವ ಸಂಚು ಮಾಡ್ತಾ ಇದೆ. ಹೆಕ್ಸಗಾನ್ ಮೈತ್ರಿ ಸಂಪೂರ್ಣವಾಗಿ ಮುಸ್ಲಿಂ ರಾಷ್ಟ್ರಗಳ ವಿರುದ್ಧವಾಗಿದೆ. ವಿಶೇಷವಾಗಿ ಇರಾನ್ ವಿರುದ್ಧ ನಿಲ್ಲಲು ಇಸ್ರೇಲ್ ಯೋಜಿಸುತ್ತಿದೆ. ಅಂದರೆ ಆ್ಯಸ್ ಇಫ್ ಪಾಕಿಸ್ತಾನ ಇರಾನ್ ಸಂಬಂಧಗಳು ಭಾಳ ಚೆನ್ನಾಗಿದೆ ಅನ್ನೋರಂಗೆ ಹೇಳ್ತಿದ್ದಾರೆ. ಈ ಒಕ್ಕೂಟ ಮುಸ್ಲಿಂ ದೇಶಗಳನ್ನು ಜಗತ್ತಿನಿಂದ ಪ್ರತ್ಯೇಕಿಸುವ ಪ್ರಯತ್ನ. ಇದು ಪ್ರಾದೇಶಿಕ ಶಾಂತಿ ಮತ್ತು ಜಾಗತಿಕ ಸ್ಥಿರತೆಗೆ ದೊಡ್ಡ ಬೆದರಿಕೆ ಅಂತ ಪಾಕಿಸ್ತಾನದ ಸಂಸತ್ತು ನಿರ್ಣಯವನ್ನು ಅಂಗೀಕರಿಸಿದೆ. ಅಂತಿಮವಾಗಿ ಭಾರತ ಇಂಡಿಪೆಂಡೆಂಟ್ ನಿರ್ಣಯನೇ ತಗೊಳ್ಳೋದು, ಇಂಡಿಪೆಂಡೆಂಟ್ ಡಿಸಿಷನ್ನೇ ತಗೊಳ್ಳೋದು, ಮೈತ್ರಿಯಲ್ಲಿ ಇರಬೇಕಾ ಇರಬಾರ್ದಾ ಅಂತ. ನರೇಂದ್ರ ಮೋದಿಯವರ ಈ ಇಸ್ರೇಲ್ ಭೇಟಿ ಕಾಂಗ್ರೆಸ್ಸಿಗೆ ಕಿರಿಕಿರಿಯನ್ನುಂಟು ಮಾಡಿದೆ. ಪವನ್ ಖೇರಾ ಮಾತಾಡಿದ್ದಾರೆ, ಪ್ರಿಯಾಂಕಾ ಗಾಂಧಿ ಟ್ವೀಟ್ ಮಾಡಿದ್ದಾರೆ. ಪ್ರಧಾನಿ ಮೋದಿ ಇಸ್ರೇಲ್ ಪ್ರವಾಸದಲ್ಲಿ ಸಂಸತ್ ಉದ್ದೇಶಿಸಿ ಭಾಷಣ ಮಾಡ್ತಾರೆ. ಮಾತನಾಡುವಾಗ ಗಾಜಾದಲ್ಲಿ ಸಾವಿರಾರು ಮುಗ್ಧ ಯುವಕರು, ಯುವತಿಯರು, ಮಕ್ಕಳ ನರಮೇಧವನ್ನು ಉಲ್ಲೇಖಿಸ್ತಾರಾ? ಅವರಿಗೆ ನ್ಯಾಯ ಕೋರುತ್ತಾರಾ? ಸ್ವತಂತ್ರ ರಾಷ್ಟ್ರವಾಗಿ ಭಾರತ ನಮ್ಮ ಇತಿಹಾಸದುದ್ದಕ್ಕೂ ಸರಿಯಾದದ್ದಕ್ಕೆ ನಿಂತಿದೆ. ವಿಶ್ವಕ್ಕೆ ಸತ್ಯ, ಶಾಂತಿ ಮತ್ತು ನ್ಯಾಯದ ಬೆಳಕನ್ನು ತೋರಿಸುವುದನ್ನು ಮುಂದುವರಿಸಬೇಕು ಅಂತ ಪ್ರಿಯಾಂಕಾ ಗಾಂಧಿಯವರ ಟ್ವೀಟು ಮತ್ತು ಪವನ್ ಖೇರಾರ ಹೇಳಿಕೆ ಗುರಿ ಯಾವ ಕಡೆ ಅನ್ನೋದು ಅರ್ಥ ಆಗತ್ತೆ ನಿಮಗೆ. ಬೈಲ್ಯಾಟ್ರಲ್ ಟಾಕ್ಸ್ ಪೈಕಿ ಐರನ್ ಬೀಮ್ ಸಿಸ್ಟಮ್ನ ಖರೀದಿಯ ಬಗ್ಗೆ ಭಾರತ ಚರ್ಚಿಸುತ್ತಾ ಅನ್ನೋದೊಂದು ಮಾಹಿತಿ ಇದೆ. 71,000 ಕೋಟಿ ರೂಪಾಯಿಯ ಡೀಲ್ ಇದು. ಐರನ್ ಡೋಮ್ ಗೊತ್ತು, ಇಸ್ರೇಲ್ ಇಟ್ಕೊಂಡಿರುವಂಥ ಐರನ್ ಡೋಮ್ ತನ್ನ ದೇಶದೊಳಗೆ ಶತ್ರು ದೇಶದ ಕಡೆಯಿಂದ ಯಾವುದೇ ಮಿಸೈಲು, ರಾಕೆಟ್ಟು, ಡ್ರೋನ್ಗಳು ಬಂದರೆ ಅದು ಆಕಾಶದಲ್ಲೇ ತನಗೆ ತಾನೇ ಆಟೋಮೆಟಿಕ್ಲಿ ಗುರುತಿಸಿ ಹೊರಡ್ದು ಹಾಕತ್ತೆ. ಇಷ್ಟು ದಿವಸ ಇಸ್ರೇಲಿಗೆ ಏನು ಸಮಸ್ಯೆ ಆಗಿತ್ತು ಅಂದರೆ, ಅಲ್ಲಿ ಯಾವುದೋ ಒಂದು ಚಿಲ್ಲರೆ ಪಲ್ಲರೆ ಡ್ರೋನ್ ಕಳಿಸ್ತಾರೆ ಅವರು. ಈ ಡ್ರೋನ್ ಅಂದರೆ ಈಗ ಮಾರ್ಕೆಟ್ನಲ್ಲೂ ಸಿಗ್ತವೆ, 5,000-6,000 ರೂಪಾಯಿಗಂತು. ಗೊತ್ತಿಲ್ಲ ಆ ಡ್ರೋನ್ ಈ ಕಡೆ ಬರ್ತಾ ಇರೋವಾಗ ಅದು ಯಾವ ಬಾಂಬ್ ಇಟ್ಕೊಂಡು ಬರ್ತಾ ಇದೆ ಅಂತ ಗೊತ್ತಾಗೋದಿಲ್ಲ. ಇವ್ರು ಹೋಗಿ ಹೊಡೆದು ಬಿಡ್ತಾರೆ ಅದನ್ನು.
ಖರ್ಚಾಗೋದು ಇಸ್ರೇಲಿಗೆ. ಅವರು ಡ್ರೋನ್ ಚಿಲ್ಲರೆ ಪಲ್ಲರೆ ಡ್ರೋನ್ ಕಳಿಸಿರ್ತಾರೆ, ಖರ್ಚಾಗೋದು ಇಸ್ರೇಲಿಗೆ. ಸಾವಿರಾರು ಡಾಲರ್ ವೆಚ್ಚ ಆಗುತ್ತೆ ಒಂದು ಮಿಸೈಲ್ ಹೋಗಿ ಹೊಡಿಬೇಕು ಅಂದರೆ. ಆ ಖರ್ಚನ್ನು ಕಡಿಮೆ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವರೊಂದು ಸಂಶೋಧನೆ ಮಾಡಿದ್ದಾರೆ. ಲೇಸರ್ ಬೀಮ್ ಬಿಡ್ತಾರೆ. ಈಗ $10 ಆಗುತ್ತಂತೆ ಪ್ರತಿಯೊಂದು. ಲೇಸರ್ ಬೀಮ್ ಅಂದರೆ ಪವರ್ಫುಲ್ ಆದ ಲೇಸರ್ಗಳನ್ನು ಬಿಟ್ಟು ಆಕಾಶದಲ್ಲಿ ಅದನ್ನು ಸುಟ್ಟು ಬಿಡ್ತಾರೆ. ಭಾರತ ಆ ಟೆಕ್ನಾಲಜಿಯನ್ನು ಖರೀದಿಸುವ ಆಲೋಚನೆಯಲ್ಲಿದೆ. ನಾಳೆ ಅದೇನಾದ್ರು ಆಗತ್ತಾ ಅಂತ ನೋಡಬೇಕು. ನಾಳಿನ ಬೈಲ್ಯಾಟ್ರಲ್ ಟಾಕ್ಸಲ್ಲಿ ಅದೇನಾದ್ರು ಬರುತ್ತಾ, ಲೆಟ್ ಅಸ್ ಸಿ. ಇನ್ನೊಂದು ಕಡೆ ಟ್ರಂಪ್ ಸಾಹೇಬರು ಮತ್ತೊಮ್ಮೆ ಮಾತನಾಡಿದ್ರು. ಯುದ್ಧಗಳನ್ನು ನಿಲ್ಲಿಸಿದ್ದರ ಪಟ್ಟಿ ಕೊಟ್ಟರು. ಈ ಸಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ. ಟ್ರಂಪ್ ಹೇಳುವುದನ್ನು ಕೇಳಿದ್ರೆ ಭಾರತ ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನದ ಪ್ರಧಾನಿನೇ ಕೊಲ್ಲೋ ಆಲೋಚನೆಯಲ್ಲಿತ್ತು ಅಂತ ಅವ್ರು ಹೇಳ್ತಾರೆ. ನಾನು ಇಂಟರ್ಫಿಯರ್ ಆಗದೆ ಹೋದರೆ ಶಹಬಾಜ್ ಶರೀಫ್ ಬದುಕ್ತಾನೇ ಇರಲಿಲ್ಲ ಅಂತ. ವಿದೇಶಾಂಗ ನೀತಿ ನಿಲುವುಗಳಲ್ಲಿನ ವ್ಯತ್ಯಾಸ ಅಂದರೆ ಇದು. ಡೊನಾಲ್ಡ್ ಟ್ರಂಪ್ರನ್ನು ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಶಹಬಾಜ್ ಶರೀಫ್ ಹೇಳ್ತಾರೆ, ಈ ಸಾಹೇಬರು ಮಧ್ಯಪ್ರವೇಶ ಮಾಡದೆ ಹೋಗಿದ್ರೆ ಏನೇನಾಗ್ಬಿಡ್ತಿತ್ತೋ ಏನೋ ಅಂತ. ಅಲ್ಲಿಗೆ ಆಪರೇಷನ್ ಸಿಂಧೂರ ನಿಂತದ್ದು ಡೊನಾಲ್ಡ್ ಟ್ರಂಪ್ ಅಥವಾ ಅಮೇರಿಕದ ಮಧ್ಯಪ್ರವೇಶದಿಂದ ಅಂತ ಪಾಕಿಸ್ತಾನ ವರ್ಲ್ಡ್ ಡಯಾಸ್ಪೊರಾದಲ್ಲಿ ಅಧಿಕೃತವಾಗಿ ಒಪ್ಕೊಳ್ಳುತ್ತದೆ. ಭಾರತ ಹೇಳ್ತಾ ಇರೋದೇನು, ಯಾವ ಥರ್ಡ್ ನೇಷನ್ನು ಇನ್ವಾಲ್ವ್ ಆಗಿಲ್ಲ ಇದರಲ್ಲಿ. DGCO ನೇತೃತ್ವ DGCO ಹಾಟ್ಲೈನ್ ಮಾತುಕತೆಯಲ್ಲಿ ನಿರ್ಧಾರ ಆಗಿದ್ದು ಭಾರತದ ನಿಲುವು. ಇದು ಭಾರತದ ನಿಲುವು. ಅದು ವ್ಯತ್ಯಾಸ ಇರ್ತವೆ. ಇನ್ನು ಎಪ್ಸ್ಟೀನ್ ಫೈಲ್ಸಿಗೆ ಸಂಬಂಧಿಸಿದಂತೆ ಇದೊಂದು ಮೇಜರ್ ಡೆವಲಪ್ಮೆಂಟ್. ಬಿಲ್ ಗೇಟ್ಸ್ ತಮ್ಮ ಫೌಂಡೇಶನ್ನಿನ ಸಿಬ್ಬಂದಿಯ ಕ್ಷಮೆ ಕೋರಿದ್ದಾರೆ. ಬಿಲ್ ಗೇಟ್ಸ್ ಎಪ್ಸ್ಟೀನ್ ಫೈಲ್ಸಿಗೆ ಸಂಬಂಧಿಸಿದಂತೆ ತಮ್ಮ ಫೌಂಡೇಶನ್ ಸಿಬ್ಬಂದಿಯ ಕ್ಷಮೆ ಕೋರಿದ್ದಾರೆ. ಯಾರು ಎಪ್ಸ್ಟೀನ್ ಡಿಟೇಲಾಗಿ ಹೇಳಿದ್ದೀನಿ. ಚೈಲ್ಡ್ ಮೊಲೆಸ್ಟರ್, ಫೀಡೋಫೈಲ್, ಶಿಶುಕಾಮಿ. 8-9 ವರ್ಷದ ಮಕ್ಕಳನ್ನ ಬಿಡಲಿಲ್ಲ ಆಯಿತ. ಅವನೊಬ್ಬನೇ ಮಾಡಿದರೆ ಆ ಮಾತು ಬೇರೆ, ಶಿಶುಕಾಮಿ ಅಂತೇಳಿ ನಿಲ್ಲಿಸ್ಬೋದಾಗಿತ್ತು. ಹ್ಯೂಮನ್ ಟ್ರಾಫಿಕರ್ ಆತ. ಪ್ರಪಂಚದ ಆಗರ್ಭ ಶ್ರೀಮಂತರು, ನಾಯಕರುಗಳ ಮಕ್ಕಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ಅಂತ ಒಂದು ದ್ವೀಪವನ್ನು ಖರೀದಿಸಿ ಅಲ್ಲಿ ರೆಸಾರ್ಟ್ ಕಟ್ಟಿ ಅಲ್ಲಿ ಬೇಡದ್ದನ್ನೆಲ್ಲ ಮಾಡ್ತಿದ್ದ. ಅನುಮಾನಾಸ್ಪದವಾಗಿ ಸತ್ತು ಹೋದ. ಆತ ಸತ್ತು ಹೋದ ನಂತರ ಆತನ 3 ಲಕ್ಷ ಪುಟಗಳ ಕಮ್ಯುನಿಕೇಷನ್ ಹೊರಗೆ ಬಂದಿದೆ. ಅದರಲ್ಲಿ ಅನೇಕರ ಹೆಸರುಗಳಿದ್ದಾವೆ. ಬಿಲ್ ಗೇಟ್ಸ್ದು ಒಂದು. ಬಿಲ್ ಗೇಟ್ಸ್ ಎಪ್ಸ್ಟೀನ್ ಜೊತೆಗಿರುವಂಥ ಫೋಟೋಗಳ ಸರಣಿಗಳಿದ್ದಾವೆ. ಈಗ ಕ್ಷಮೆ ಕೋರಿರೋದು ಎಪ್ಸ್ಟೀನ್ನಿಂದ ನಾನು ತೆಗೆದುಕೊಳ್ಳಬಾರದ ಸೇವೆ ತಗೊಂಡಿದ್ದೆ ಅಂತಲ್ಲ. ಅಂಥದ್ದು ಏನೂ ಮಾಡಿಲ್ಲ ನಾನು. ಎಪ್ಸ್ಟೀನ್ ಜೊತೆ ಸಂಪರ್ಕದಲ್ಲಿದ್ದವರು ಯಾರೂ ನನ್ನ ಜೊತೆ ಸಂಬಂಧದಲ್ಲಿ ಇರಲಿಲ್ಲ. ಆದರೆ ಇಬ್ಬರು ರಷ್ಯನ್ನರ ಜೊತೆ ನಾನು ಸಂಬಂಧದಲ್ಲಿದ್ದೆ ಅಂತ. ರಷ್ಯಾದ ಮಹಿಳೆಯರೊಂದಿಗೆ 2 ಸಂಬಂಧಗಳಿದ್ದಾವೆ. ಆದರೆ ಆ ಮಹಿಳೆಯರು ಎಪ್ಸ್ಟೀನಿನ ವಿಕ್ಟಿಮ್ ಆಗಿರಲಿಲ್ಲ. ನಾನು ತಪ್ಪು ಮಾಡಿದೆ, ಆದರೆ ಅಕ್ರಮವಾಗಿ ಏನನ್ನೂ ಮಾಡಿಲ್ಲ. ನಾನು ಎಪ್ಸ್ಟೀನಿನ ಯಾವುದೇ ಅಪರಾಧಗಳಲ್ಲಿ ಭಾಗಿಯಾಗಿಲ್ಲ. ನಾನು ಅಕ್ರಮವಾಗಿ ಏನೂ ಮಾಡಿಲ್ಲ, ಏನೂ ನೋಡಿಲ್ಲ. ಎಪ್ಸ್ಟೀನ್ ಸುತ್ತಲಿನ ಮಹಿಳೆಯರೊಂದಿಗೆ ಸಮಯ ಕಳೆದಿಲ್ಲ. ಅದು ದೊಡ್ಡ ತಪ್ಪು ಕೆಲಸ. ಎಪ್ಸ್ಟೀನ್ನ ಬ್ಯಾಕ್ಗ್ರೌಂಡನ್ನು ನಾನು ಸರಿಯಾಗಿ ಚೆಕ್ ಮಾಡಬೇಕಾಗಿತ್ತು. ನಾನು ಮಾಡಿದ ತಪ್ಪಿಗೆ ಇಲ್ಲಿ ಕ್ಷಮೆ ಯಾಚಿಸುತ್ತೇನೆ ಅಂತ ಬಿಲ್ ಗೇಟ್ಸು ತಮ್ಮ ಫೌಂಡೇಶನ್ನಿನ ಸಿಬ್ಬಂದಿಗೆ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.